ವೆಲ್ಕಮ್ ಟು ಸ್ಪರ್ಧಾ ಅಂಗಳ ಯೂಟ್ಯೂಬ್ ಚಾನಲ್. ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ SSCGDಗೆ ಸಂಬಂಧಪಟ್ಟಂತಹ ಟಾಪಿಕನ್ನು ನಾವು ಮಾಡ್ತಾ ಇದ್ವಿ. ಹಿಂದಿನ ತರಗತಿಯಲ್ಲಿ ನಾವು ವರ್ಣಮಾಲೆಯನ್ನು ನೋಡಿದ್ವಿ, ಅಂದರೆ ಮೂಲಾಕ್ಷರಗಳು ಅನ್ನೋ ಟಾಪಿಕನ್ನು ನೋಡಿದ್ವಿ. ಇವತ್ತಿನ ದಿನ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು. ಯಾಕಪ್ಪ ಅಂತಂದ್ರೆ ನೀವು ಪ್ರತಿ ವರ್ಷ ಪ್ರೀವಿಯಸ್ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಆಲ್ ಶಿಫ್ಟ್ ಒಳಗೆ 1-2 ಕ್ವಶನ್ ಈ ಮುಹಾವರೆ ಟಾಪಿಕಲ್ಲಿ ಬಂದಿದ್ದನ್ನ ಎಕ್ಸಾಂಪಲ್ ಆಗಿ ನಾವು ತಗೋತೀವಿ. ಬೇಕಾದ್ರೆ ನೋಡ್ರಿ, ನಿಮ್ಮ ಕಡೆ ಪ್ರೀವಿಯಸ್ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಪ್ರತಿಯೊಂದು ಶಿಫ್ಟಲ್ಲಿ ಕೂಡ ಈ ಕ್ವಶನ್ನು ಮುಹಾವರೆ ಟಾಪಿಕಿಂದ ರಿಪೀಟೆಡ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಟಾಪಿಕ್ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎಲ್ಲರೂ ಇದನ್ನು ಸ್ವಲ್ಪ ಫೋಕಸ್ ಮಾಡಿ ನೋಡ್ರಿ. ದಯವಿಟ್ಟು ಕ್ಲಾಸ್ ನೋಡೋರು ಎಲ್ಲರೂ ವಿಡಿಯೋನ ಲೈಕ್ ಮಾಡ್ತಾ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಮುಂದಿನ ದಿನ ಸ್ವಲ್ಪ ಅಂದರೆ ಯಾವ ಥರ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಯಾವ್ಯಾವ ಟಾಪಿಕಲ್ಲಿ ಹೆಚ್ಚು ಕ್ವಶನ್ ಬಂದಿದ್ದಾವೆ ಅದನ್ನು ಕೂಡ ಒಂದು ಹೆಚ್ಚು 3-4-5 ವಿಡಿಯೋ ಮಾಡೋಣ ಅಂತ. ಬಟ್ ಫಸ್ಟು ಸಿಲೆಬಸ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಯಾಕಂತಂದ್ರೆ ನೀವು ಸಿಲೆಬಸ್ಸೇ ಕಂಪ್ಲೀಟ್ ಮಾಡಲಿಲ್ಲ ಅಂದ್ರೆ ಯಾವ ಟಾಪಿಕ್ಕಿಂದ ಯಾವ ಟಾಪಿಕಲ್ಲಿ ಎಷ್ಟೆಷ್ಟು ಕ್ವಶನ್ ಬಂದವು ಅನ್ನೋದನ್ನು ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ಮುಂದಿನ ಇವೆಲ್ಲ ಸಿಲೆಬಸ್ ಮುಗಿದ ತಕ್ಷಣ ನಿಮಗೆ ಪ್ರೀವಿಯಸ್ ಕ್ವಶನ್ ಪೇಪರು ಆಲ್ಮೋಸ್ಟ್ 2022ರಿಂದ ಹಿಡಿದು 2025ರವರೆಗೆ ನಡೆದಿರ್ತಕ್ಕಂಥ ಎಲ್ಲ ಪ್ರೀವಿಯಸ್ ಕ್ವಶನ್ ಪೇಪರು ಎಲ್ಲ ಟಾಪಿಕಲ್ಲಿ ತಗೊಂಡು ನಿಮಗೆ ವಿಡಿಯೋ ಮಾಡಿಕೊಡ್ತೀನಿ. ಇವತ್ತು ಮುಹಾವರೆಯನ್ನು ನಾವು ನೋಡೋಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ದಯವಿಟ್ಟು ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ನಿಮ್ಮ ಫ್ರೆಂಡ್ಸಿಗೆ ವಿಡಿಯೋನ ಶೇರ್ ಮಾಡಿರಿ, ಹಾಗೆ ಆವಾಗವಾಗ ಕ್ಲಾಸಲ್ಲಿ ನೋಡ್ಕೊತ ಒಂದು ಲೈಕ್ ಬರಲಿ ಅಂತ ಹೇಳ್ತಾ ಈಗ ತರಗತಿಯನ್ನು ಪ್ರಾರಂಭ ಮಾಡೋಣ. ಹೌದಾ? ಹಾಗಾದ್ರೆ ನೋಡ್ರಿ, ಮುಹಾವರೆ ಅಥವಾ ಲೋಕೋಕ್ತಿಯ ಅಂತ ಕರಿತೀವಿ. ಲೋಕೋಕ್ತಿ ಅಂದರೆ ಏನು? ಕನ್ನಡದೊಳಗೆ ಇದನ್ನು ನಾವು ನುಡಿಗಟ್ಟುಗಳು ಅಂಥೇಳಿ ಕರಿತೀವಿ. ಕನ್ನಡದೊಳಗೆ ಇದನ್ನು ನಾವು ನುಡಿಗಟ್ಟುಗಳು ಅಂಥೇಳಿ ಕರಿತೀವಿ. ಲೋಕೋಕ್ತಿ ಅಥವಾ ಮುಹಾವರೆ ಅಂದರೆ ಕನ್ನಡದೊಳಗೆ ಇವುಗಳನ್ನು ನಾವು ನುಡಿಗಟ್ಟುಗಳು ಅಂಥೇಳಿ ಕರಿತೀವಿ. ಕನ್ನಡದೊಳಗೆ ನುಡಿಗಟ್ಟುಗಳು ಅಂಥೇಳಿ ಕರಿತೀವಿ. ನುಡಿಗಟ್ಟುಗಳು ಅಂಥೇಳಿ ಕರಿತೀವಿ. ಹಾಗಾದ್ರೆ ಮುಹಾವರೆ ಅಂದರೆ ಏನು? ನಿಮಗೆ ಡೆಫಿನೇಷನ್ ಕೇಳೋದು ತುಂಬ ಕಡಿಮೆ, ಆದರೆ ಇರಲಿ, ನಿಮಗೆ ನಾಲೆಜ್ ಇರಲಿ ಅಂತ ಇದನ್ನು ಹೇಳ್ತಾ ಇದ್ದೀನಿ. ಸ್ವಲ್ಪ ಬೇಸಿಕ್ಸ್ ಇರಲಿ, ಮುಹಾವರೆ ಅಂದರೆ ಏನು ಅಂತ ತಿಳ್ಕೊಂಡು ನಂತರ ಎಕ್ಸಾಂಪಲನ್ನು ನಾವು ನೋಡೋಣ. ಹಾಗಾದ್ರೆ ಎಕ್ಸಾಂಪಲ್ ನೋಡ್ರಿ, ಇದರ ಅರ್ಥ ಏನಪ್ಪ ಅಂತಂದ್ರೆ, ಕಿಸಿ वाक्यांश का लाक्षणिक या छिपा हुआ मतलब जो उसके शाब्दिक अर्थ से अलग होता है. ಅಂದ್ರೆ ಯಾವುದೇ ಒಂದು ವಾಕ್ಯಾಂಶದಲ್ಲಿ ಅದರ ಲಕ್ಷಣ ಮತ್ತು ಅದರಲ್ಲಿ ಅಡಗಿರ್ತಕ್ಕಂಥ ಅರ್ಥನೇ ಬೇರೆ ಆಗಿರುತ್ತೆ, ಮತ್ತು ಅದರ ಶಾಬ್ದಿಕ, ಅದನ್ನು ನೋಡುವಂಥ ಶಾಬ್ದಿಕ ಅರ್ಥನೇ ಬೇರೆ ಆಗಿರುತ್ತೆ. ಅಂದರೆ ಒಂದು ವಾಕ್ಯ ಕೊಟ್ಟಿರ್ತಾರೆ, ಆ ವಾಕ್ಯದಲ್ಲಿ ಅದನ್ನು ನೋಡುವಾಗ ಅದರ ಅರ್ಥನೇ ಬೇರೆ ಇರುತ್ತೆ, ಅದನ್ನು ತಿಳ್ಕೊಂಡು ನೋಡಿದಾಗ ಅದರ ಒಳ ಅರ್ಥನೇ ಬೇರೆಯಾಗಿರುತ್ತೆ. ಹಾಗಾದರೆ ಇದರ ಉಪಯೋಗ ಏನಪ್ಪ? ಮುಹಾವರೆಯ ಉಪಯೋಗ ಏನಂತಂದರೆ, ಯಹ ಭಾಷಾ ಕಿ ಸುಂದರತಾ और ವಿವಿಧತಾ ಬಡಾತಾ ಹೇ. ಇದು ಭಾಷೆಯ ಸುಂದರತೆಯನ್ನು ಅಥವಾ ಭಾಷೆಯ ಸೌಂದರ್ಯವನ್ನು ಹೆಚ್ಚಿಸುತ್ತೆ, ಜೊತೆಗೆ ಅದರ ಭಾಷೆಯ ವಿವಿಧತೆಯನ್ನು ಇದು ಹೆಚ್ಚಿಗೆ ಮಾಡುತ್ತಾ. ಜೊತೆಗೆ ಅವ್ರ ಬೋಲ್ಚಾಲ್ ಯಾ ಸಾಹಿತ್ಯ ಮೇ ಪ್ರಯೋಗ ಹೋತಾ ಹೇ. ಇದು ಸಾಮಾನ್ಯ ಜನರು ಆಡುವಂಥ ಸಾಮಾನ್ಯ ಮಾತುಗಳಲ್ಲಿ, ಜೊತೆಗೆ ಸಾಹಿತ್ಯದಲ್ಲಿ ಕೂಡ ಮುಹಾವರೆಯನ್ನು ನಾವು ಬಳಕೆ ಮಾಡೋದನ್ನು ನೋಡ್ತೀವಿ. ಕನ್ನಡದೊಳಗೆ ನುಡಿಗಟ್ಟುಗಳು ಅಂತೇಳಿ ಬಳಸ್ತೀವಿ, ಹಿಂದಿಯೊಳಗೆ ಇದನ್ನು ಮುಹಾವರೆ ಅಂತ ಕರಿತೀವಿ. ಹಾಗಾದ್ರೆ ಎಕ್ಸಾಂಪಲ್ ಸ್ಟಾರ್ಟ್ ಮಾಡೋಣ್ರಿ. ನೋಡ್ರಿ, ಮೊದಲನೇದು ನೋಡ್ರಿ, ಅಂಗುಟ ದಿಕಾನ ಅಂತ ಇದೆ. ಅಂಗುಟ ದಿಕಾನ ಅಂತ ಇದೆ. ಅಂಗುಟ ದಿಕಾನ ಅಂದ್ರೆ ಏನು? ಇದರ ಅರ್ಥ ಮನಾಕರಣ ಅಂತ ಅರ್ಥ. ಮನಾಕರಣ ಅಥವಾ ಇನ್ನೊಂದು ಅರ್ಥ ಬರುತ್ತೆ, ದೇನೇಸೆ ಇನ್ಕಾರಕರಣ. ದೇನೇಸೆ ಇನ್ಕಾರಕರಣ ಅಂತ ಬರುತ್ತೆ. ದೇನೇಸೆ ಇನ್ಕಾರಕರಣ ಅಂದರೆ, ಈಗ ಅಂಗುಟಾಧಿಕಾನ ಅಂದರೆ ಹೆಬ್ಬರಳನ್ನು ತೋರಿಸೋದು. ಯಾರೇ ಒಬ್ಬರು ಬಂದು ನಮಗೆ ಹೆಲ್ಪ್ ಕೇಳಿದ್ರೆ, ಅಥವಾ ನಿನ್ನ ಕಡೆ ಏನೋ ಒಂದಿದೆ, ಅದು ನಮಗೆ ಬೇಕು ಕೊಡು ಅಂತಂದಾಗ, ಇಲ್ಲ ನನ್ನ ಕಡೆ ಇಲ್ಲ ಅಂಥೇಳಿ ನಾವು ಸನ್ನೆ ಮಾಡ್ತೀವಿ, ಗೊತ್ತಾ? ಹೆಬ್ಬರಳನ್ನು ತೋರಿಸಿ ಸನ್ನೆ ಮಾಡ್ತೀವಿ, ನನ್ನ ಕಡೆ ಇಲ್ಲ ಅಥವಾ ನನ್ನ ಕೈಲಿ ಆಗಲ್ಲ ಅಂಥೇಳಿ ತೋರಿಸ್ತೀವಲ್ಲ, ನನಗೆ ಆಗಲ್ಲ ಅಂಥೇಳಿ ತೋರಿಸ್ತೀವಲ್ಲ, ಅದರ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಅಂಗುಟಾಧಿಕಾನ ಅಂದರೆ ಮನಾಕರಣ ಅಥವಾ ದೇನೇಸೆ ಇನ್ಕಾರಕರಣ ಅಂತ ಅರ್ಥವನ್ನು ಕೊಡುತ್ತೆ. ಸುಮ್ಮನೆ ಕ್ಲಾಸ್ ನೋಡ್ಕೊತಾ ಕುತ್ಕೋಬೇಡ್ರಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಆಗಿರ್ತೈತಿ.
ಅದನ್ನು ನೋಟ್ಸ್ ಮಾಡಿಕೊಡ್ರಿ. ಜೊತೆಗೆ ಹಾಗೆ ಒಂದು ಲೈಕ್ ಬರಲಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ, ಇದರ ಉಪಯೋಗನ ಪಡ್ಕೊಡ್ರಿ ಅಂತ ಹೇಳ್ತಾ ಮುಂದಿನ ಎಕ್ಸಾಂಪಲ್ ನೋಡ್ರಿ. ಆಗ್ ಮೇ ಘೀ ಡಾಲನ. ಆಗ್ ಮೇ ಘೀ ಡಾಲನ ಅಂದ್ರೆ ಕನ್ನಡದೊಳಗೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಉರಿಯೋ ಬೆಂಕಿಯಲ್ಲಿ ತುಪ್ಪ ಸುರಿಯೋದು ಅಂತ ಕರೀತಾರೆ. ಗೊತ್ತಾ? ಉರಿಯೋ ಬೆಂಕಿಯಲ್ಲಿ ತುಪ್ಪ ಸುರಿಯೋದು ಅಂತ ಅರ್ಥ. ಹಾಗಾದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಆಗ್ ಮೇ ಘೀ ಡಾಲನ ಅಂದ್ರೆ ಜಗಳ ಬಡಾನ ಅಂದ್ರೆ ಮಾತಿಗೆ ಮಾತು ಹೆಚ್ಚು ಬೆಳೆಸಿ ಜಗಳವನ್ನು ಹಚ್ಚೋದು ಅಂತ ಅರ್ಥ. ಇಬ್ಬರ ನಡುವೆ ಜಗಳ ಆಗ್ತಿರ್ತೈತಿ, ಅಲ್ಲಿ ಹೋಗಿ ಅವ್ರನ್ನ ಸಮಾಧಾನ ಮಾಡೋದ್ರ ಬದಲಾಗಿ ಅವರ ನಡುವೆ ಮತ್ತೆ ಹೆಚ್ಚು ಜಗಳವನ್ನು ಹಚ್ಚುವಂಥ ಕೆಲಸ ಮಾಡೋದನ್ನು ಆಗ್ ಮೇ ಘೀ ಡಾಲನ ಅಂತ ಕರೀತಾರೆ, ಅಥವಾ ಜಗಳ ಬಡಾನ ಅಂತ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ. ಕಾನ್ ಖಡೆ ಹೋ ಜಾನ. ಕಾನ್ ಖಡೆ ಹೋ ಜಾನ ಅಂದ್ರೆ ಕಾನ್ ಖಡೆ ಹೋ ಜಾನ ಅಂದ್ರೆ ಚೌಕನ್ನ ಹೋನ, ಚೌಕನ್ನ ಹೋನ ಅಥವಾ ಧ್ಯಾನ ದೇನ ಅಂತ ಅರ್ಥ. ಕಿವಿ ಕೊಟ್ಟು ಕೇಳಿಲ್ಲ ಅಂತ ಹೇಳ್ತಿರ್ತಾರೆ ನೋಡ್ರಿ ಕನ್ನಡದೊಳಗೆ. ಕಿವಿ ಕೊಟ್ಟು ಕೇಳು, ಲಕ್ಷ್ಯ ಕಿವಿ ಕಡೆ ಇರಲಿ ಅಂತ ಹೇಳ್ತಿರ್ತಾರೆ ನೋಡ್ರಿ. ಅಂದ್ರೆ ಈ ಕಡೆ ಲಕ್ಷ್ಯ ಕೊಡು, ಈ ಕಡೆ ಲಕ್ಷ್ಯ ಕೊಡು ಅಂತ ಅರ್ಥವನ್ನು ಇದು ಸೂಚಿಸುತ್ತೆ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ. ದಾಂತ್ ಖಟ್ಟೇಕರನ. ದಾಂತ್ ಖಟ್ಟೇಕರನ ಅಂದ್ರೆ ಬೂರಿ ತರಹ ಹರಾನ. ಇದರ ಕನ್ನಡ ಅರ್ಥ ಹೀನಾಯವಾಗಿ ಸೋಲಿಸು ಅಂತ ಅರ್ಥವನ್ನು ಕೊಡುತ್ತೆ. ಹೀನಾಯವಾಗಿ ಸೋಲಿಸು ಅಂದ್ರೆ ದಾಂತ್ ಖಟ್ಟೇಕರನ ಅಂದ್ರೆ ಬೂರಿ ತರಹ ಹರಾನ ಅಂದ್ರೆ ಅತ್ಯಂತ ಕೆಟ್ಟವಾಗಿ ಅಥವಾ ಹೀನಾಯವಾಗಿ ಸೋಲಿಸು ಅಂತ ಅರ್ಥವನ್ನು ಕೊಡುತ್ತೆ. ಅದು ಮುಂದಿನ ಎಕ್ಸಾಂಪಲ್ ನೋಡ್ರಿ. ಗಾಲ್ ಬಜಾನ ಅಂತ ಅರ್ಥ. ಗಾಲ್ ಬಜಾನ. ಗಾಲ್ ಬಜಾನ ಅಂದ್ರೆ ಡಿಂಗ್ ಹಾಕನ ಅಥವಾ ಬಡಿ ಬಡಿ ಬಾತೆ ಕರನ ಅಂತ ಅರ್ಥವನ್ನು ಕೊಡುತ್ತೆ. ಬಡಿ ಬಡಿ ಬಾತೆ ಅಂದ್ರೆ ಕೈಲಾಗದೇ ಇರ್ತಕ್ಕಂಥ ಮಾತುಗಳು ಅಂತ ಹೇಳ್ತಾರೆ ನೋಡ್ರಿ. ಅವನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಆದರೂ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾರೆ. ನಾನು ಹಾಗೆ ಮಾಡ್ತೀನಿ, ನಾನು ಹೀಗೆ ಮಾಡ್ತೀನಿ, ನನ್ನ ಕೈಲಿ ಹಂಗೆ ಮಾಡೋಕ್ಕಾಗತ್ತೆ, ಹಿಂಗೆ ಮಾಡೋಕ್ಕಂತ. ಬಟ್ ಅವನ ಕೈಲಿ ಏನು ಮಾಡೋಕ್ಕಾಗಲ್ಲ. ಇದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕನ್ನಡದೊಳಗೆ ನಾವು ಒಂದು ಪದ್ಯವನ್ನು ಅಥವಾ ಹಳೆಗನ್ನಡದೊಳಗೆ ಒಂದು ಪದ್ಯವನ್ನು ಕೇಳಿರ್ತೀವಿ, ಉತ್ತಮ ಪುರುಷ ಅಂತೇಳಿ. ಉತ್ತಮ ಪುರುಷ ಅಂತ ಕರಿತಿರ್ತೀವಿ ನೋಡ್ರಿ. ಉತ್ತಮ ಪೌರುಷ ಅಂತ ಒಂದು ಟಾಪಿಕ್ ಬರುತ್ತೆ, ಅದರೊಳಗೆ ಹೇಳ್ತಿರ್ತಾರೆ. ಇದಂದರೆ ಕೈಲಿ ಏನೂ ಆಗೋದಿಲ್ಲ, ಬಟ್ ಮಾತುಗಳನ್ನಾಡೇ ಮುಗಿಸ್ಬಿಡೋದು, ದೊಡ್ಡ ದೊಡ್ಡ ಮಾತುಗಳನ್ನು ಆಡೋದು ಅಂತ ಅರ್ಥವನ್ನು ಕೊಡುತ್ತೆ. ಮುಂದೆ ನೋಡ್ರಿ. ಗೂಡ್ ಗೋಬರ್ ಕರದೇನ. ಗೂಡ್ ಗೋಬರ್ ಕರದೇನ ಅಂದರೆ ಗೂಡ್ ಅಂದರೆ ಬೆಲ್ಲ, ಗೋಬರ್ ಅಂದರೆ ಸಗಣಿ, ಕರದೇನ ಅಂದರೆ ಬೆಲ್ಲವನ್ನು ಹಾಳುವ, ಅಂದರೆ ಬೆಲ್ಲವನ್ನು ಸಗಣಿ ಮಾಡೋದು ಅಂತ ಅರ್ಥ. ಹಾಗಾದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಕಾಮ್ ಬಿಗಡಾದೇನ. ಕಾಮ್ ಬಿಗಡಾದೇನ ಅಂದರೆ ಕೆಲಸವನ್ನು ಹಾಳು ಮಾಡುವಂಥ ಅರ್ಥ. ಯಾರಾದರೂ ಒಬ್ಬರು ಕೆಲಸವನ್ನು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ರೆ ಅವರ ಕೆಲಸವನ್ನು ಹಾಳು ಮಾಡುವಂಥ ಕಾರ್ಯವನ್ನು ಗೋಬರ್ ಅಥವಾ ಗೂಡ್ ಗೋಬರ್ ಕರದೇನ ಅಂತ ಅರ್ಥವನ್ನು ಕೊಡುತ್ತೆ. ಅಂದರೆ ಕಾಮ್ ಬಿಗಡಾದೇನ ಅಂದರೆ ಅವರ ಕೆಲಸವನ್ನು ಹಾಳು ಮಾಡುವಂಥ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ. ಹಾತ್ ಪೈರ್ ಮಾರನ. ಹಾತ್ ಪೈರ್ ಮಾರನ ಅಂದರೆ ಇದರ ಅರ್ಥ ಹಾತ್ ಪೈರ್ ಮಾರನ ಅಂದರೆ ಇದರ ಅರ್ಥ ಖುಬ್ ಕೋಶಿಶ್ ಕರನ. ಖುಬ್ ಕೋಶಿಶ್ ಕರನ ಅಂದರೆ ಸ್ವತಃ ನೀನೇ ಪ್ರಯತ್ನ ಮಾಡು ಅಂತ ಅರ್ಥ. ಕೈ ಕಟ್ಕೊಂಡು ಕೂತ್ಕೋಬೇಡಪ್ಪ, ಕೈ ಕಾಲು ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕೆ ಹೋಗಬೇಡ, ಹೇಡಿಯಾಗಿ ಕೂತ್ಕೋಬೇಡ, ನೀನು ಪ್ರಯತ್ನ ಮಾಡು, ನೀನೇ ಸ್ವತಃ ಪ್ರಯತ್ನ ಮಾಡು, ಏನಾದರೂ ಒಂದು ಸಾಧಿಸು ಅನ್ನೋ ಅರ್ಥವನ್ನು ಕೊಡುತ್ತೆ. ಹಾಗಾದರೆ ಹಾತ್ ಪೈರ್ ಮಾರನ ಅಂದರೆ ಇದರ ಅರ್ಥ ಖುಬ್ ಕೋಶಿಶ್ ಕರನ ಅಂದರೆ ಸ್ವತಃ ಪ್ರಯತ್ನ ಮಾಡು ಅಥವಾ ಸ್ವತಃ ಪ್ರಯತ್ನಿಸು ಎಂಬ ಅರ್ಥವನ್ನು ಕೊಡುತ್ತೆ. ಸುಮ್ಮನೆ ಕ್ಲಾಸ್ ನೋಡ್ಕೊತಾ ಕೂತ್ಕೋಬೇಡ್ರಿ. ಮಿಡ್ಲಿ ಹಾಗೆ ಒಂದು ಲೈಕ್ ಬರ್ತಾ ಇರಲಿ. ನಿಮ್ಮ ಫ್ರೆಂಡ್ಸಿಗೂ ವಿಡಿಯೋನ ಶೇರ್ ಮಾಡಿರಿ. ಯಾರು ನಿಮ್ಮ ಫ್ರೆಂಡ್ಸು ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅವ್ರು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ರಿ. ಹೀಗೆ ಸದಾ ನೋಟಿಫೈ ಆಗಿರ್ರಿ. ಮುಂದಿನ ಹೆಚ್ಚೆಚ್ಚು ದಿನಗಳ ನಿಮಗೆ ಒಳ್ಳೆ ಕ್ಲಾಸಸ್ ಬರ್ತಾವೆ, ನಿಮಗೆ ಸ್ಕೋರ್ ಮಾಡಲಿಕ್ಕೆ ಹೆಲ್ಪ್ ಆಗತ್ತಂತ ಹೇಳ್ತಾ ಮುಂದಿನ ಎಕ್ಸಾಂಪಲ್ ನೋಡ್ರಿ. ಖೂನ್ ಪಸೀನಾ ಏಕಕರಣ. ಖೂನ್ ಪಸೀನಾ ಏಕಕರಣ ಅಂದ್ರೆ ಬಹುತ್ ಕಠಿಣ ಪರಿಶ್ರಮ ಕರಣ ಅಂದ್ರೆ ಹೆಚ್ಚು ಅಂದರೆ ಕಠಿಣ ಪರಿಶ್ರಮವನ್ನು ಕೊಡು ಎಂಬ ಅರ್ಥವನ್ನು ಕೊಡುತ್ತೆ. ಖೂನ್ ಪಸೀನಾ ಏಕಕರಣ ಅಂದ್ರೆ ಬಹುತ್ ಕಠಿಣ ಪರಿಶ್ರಮಕರಣ ಅಂತ ಅರ್ಥವನ್ನು ಕೊಡುತ್ತೆ. ಹೆಚ್ಚು ಅಥವಾ ತುಂಬ ಕಠಿಣ ಪರಿಶ್ರಮವನ್ನು ಕೊಡು ಅಂತ ಅರ್ಥವನ್ನು ಕೊಡುತ್ತೆ. ಮುಂದೆ ನೋಡ್ರಿ. ಚೈನಿಕಿ ಸಾಸಲೇನ ಅಥವಾ ಚೈನಿಕಿ ಸಾಸಲೇನ ಅಂದ್ರೆ ಆರಾಮ ಮೇಲಿನ, ಯಾವುದೇ ರೀತಿಯಾದಂಥ ಒತ್ತಡ ಇಲ್ಲದೆ, ಪ್ರೆಷರ್ ಇಲ್ಲದೆ ವಿಶ್ರಾಂತಿ ಮಾಡು ಎಂಬ ಅರ್ಥವನ್ನು ಕೊಡುತ್ತೆ. ಆರಾಮ ಮಿಲಾನ ಅಂದ್ರೆ ವಿಶ್ರಾಂತಿ ಮಾಡುತ್ತೋ, ಯಾವುದೇ ರೀತಿಯಾದ ಮನಸ್ಸಿಗೆ ಒತ್ತಡ ಇಲ್ಲದೆ, ಗಡಿಬಿಡಿ ಇಲ್ಲದೆ ವಿಶ್ರಾಂತಿಯಿಂದ ನೆಮ್ಮದಿಯಾಗಿ ಇರು ಎಂಬ ಅರ್ಥವನ್ನು ಕೊಡುತ್ತೆ. ಹೌದಾ? ಹಾಗಾದ್ರೆ ಮುಂದಿನ ಅರ್ಥ ನೋಡ್ರಿ. ಮುಂದಿನ ಎಕ್ಸಾಂಪಲು ನಾಕೋ ಚೆನೆ ಚಬವಾನ. ನಾಕೋ ಚೆನೆ ಚಬವಾನ ಅಂದ್ರೆ ಬಹುತ್ ಪರೇಶಾನಕರಣ. ಬಹುತ್ ಪರೇಶಾನ ಅಂದರೆ ತುಂಬ ಗೋಳೈಕೊಳ್ಳೋದು ಅಂತ ಕರೀತಾರೆ ನೋಡ್ರಿ. ತುಂಬ ಅವನು ಕಾಡಿಸೋದು, ತುಂಬ
ಕಾಡಿಸುವುದು ಅಥವಾ ಕಷ್ಟವನ್ನು ಕೊಡುವುದು, ಅವರಿಗೆ ತುಂಬ ಕಷ್ಟ, ಇನ್ನೊಬ್ಬರಿಗೆ ತುಂಬ ಕಷ್ಟವನ್ನು ಕೊಡುವುದು, ತುಂಬ ಸತಾಯಿಸುವುದು ಎಂಬ ಅರ್ಥವನ್ನು ಕೊಡುತ್ತೆ. ಮುಂದಿನ ಎಕ್ಸಾಂಪಲ್ ನೋಡ್ರಿ, ಪೇಟ್ ಮೇ ಚೂಹೆ ಕೂದನ. ಪೇಟ್ ಮೇ ಚೂಹೆ ಕೂದನ ಆಡು ಭಾಷೆ ಒಳಗೆ ಹೇಳ್ತಿರ್ತಾರೆ, ಸಿಕ್ಕಾಪಟ್ಟೆ ಹೊಟ್ಟೆದೈತಿ, ಹೊಟ್ಟೆ ಒಳಗೆ ಇಲ್ಲಿ ಅಡ್ಡಾಡತ್ತೋ ಸುಮ್ಮಿರಲಿ ಮರೆ ಅಂತ ಹೇಳಿ ಬೈತಿರ್ತಾರೆ ನೋಡ್ರಿ. ಹೊಟ್ಟೆ ಒಳಗೆ ಇಲ್ಲಿ ಕಡ್ದಂಗೆ ಆಗುತ್ತೋ ಸುಮ್ಮಿರಲಿ ಅಂದ್ರೆ ಬಹುತ್ ಭೂಕ್ ಲಗನ. ಬಹುತ್ ಭೂಕ್ ಲಗನ ಅಂದ್ರೆ ಪೇಟ್ ಮೇ ಚೂಹೆ ಕೂದನ ಅಂದ್ರೆ ಬಹುತ್ ಭೂಕ್ ಲಗನ, ತುಂಬ ಹೊಟ್ಟೆ ಹಸುವನ್ನು ಈ ರೀತಿಯಾಗಿ ನುಡಿಗಟ್ಟಿನ ಮುಖಾಂತರ ಮುಹಾವರೆ ಮುಖಾಂತರ ಹೇಳ್ತಾರೆ ಜನ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ, ರಂಗ ಮೇ ಭಂಗ ಬಡಾನ. ರಂಗ ಮೇ ಭಂಗ ಬಡಾನ ಅಂದ್ರೆ ಖುಷಿ, ಖುಷಿ ಮೇ ಖಲಲ್ ಬಡಾನ ಅಂದ್ರೆ ತುಂಬ ಖುಷಿಯಾಗಿ ಏನೋ ಒಂದು ಕಾರ್ಯವನ್ನು ಮಾಡ್ತಿರ್ತಾರೆ. ಯಾರೋ ಜನ ಅಥವಾ ಇನ್ನೊಬ್ಬರು ತುಂಬ ಖುಷಿಯಾಗಿ ಏನೋ ಒಂದು ವಿಷಯವನ್ನು ಮಾತಾಡ್ತಿರ್ತಾರೆ, ಅಲ್ಲಿ ಬಂದು ಅವರ ಖುಷಿಯನ್ನು ಹಾಳು ಮಾಡೋದು, ಅವರ ನೆಮ್ಮದಿಯನ್ನು ಹಾಳು ಮಾಡೋದು ಎಂಬ ಅರ್ಥವನ್ನು ಕೊಡುತ್ತೆ. ರಂಗಮೇ ಭಂಗ ಪಡಾನ ಅಂದರೆ ಯಾವುದೇ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಿರ್ತಾರೆ ಅಥವಾ ಏನೋ ಒಂದು ವಿಷಯ ತಗೊಂಡು ಒಳ್ಳೆ ಖುಷಿಯಾಗಿ ಮಾತಾಡ್ತಿರ್ತಾರೆ, ಅಲ್ಲಿ ಬಂದು ಯಾವುದೋ ಒಂದು ಕೆಟ್ಟ ವಿಚಾರ ಹೇಳಿ ಅವರ ಖುಷಿಯನ್ನು ಹಾಳು ಮಾಡುವುದು ಅಂತ ಅರ್ಥವನ್ನು ಕೊಡುತ್ತೆ. ಖುಷಿ ಮೇ ಖಲಲ ಪಡಾನ ಅಂತಂದ್ರೆ ಖುಷಿಯನ್ನು ಹಾಳು ಮಾಡುವುದು ಅಂತ. ನಮ್ಮ ಕನ್ನಡದೊಳಗೆ ಅದನ್ನು ಎಕ್ಸಾಂಪಲ್ ಆಗಿ ಈಸಿಯಾಗಿ ಹೇಳ್ಬೇಕಂದ್ರೆ ಶಿವಪೂಜೆಯೊಳಗೆ ಕರಡಿ ಬಂದು ಹಾಳು ಮಾಡಿದ ಅಂತ ಹೇಳ್ತಿರ್ತಾರೆ ನೋಡ್ರಿ. ಅಂದರೆ ಏನೋ ಒಂದು ಒಳ್ಳೆ ಕಾರ್ಯ ಮಾಡ್ತಿರ್ತೀರಿ, ಅಲ್ಲಿ ಬಂದು ಏನೋ ಒಂದು ಕೆಟ್ಟ ಕಾರ್ಯ ಅಥವಾ ಕೆಟ್ಟ ವಿಷಯವನ್ನು ಹೇಳಿ ಅಲ್ಲಿ ಇರ್ತಕ್ಕಂಥ ಖುಷಿಯನ್ನು ಹಾಳು ಮಾಡುವುದು ಎಂಬ ಅರ್ಥವನ್ನು ಕೊಡುತ್ತೆ. ಹಾಗಾದರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ, ಸಿತಾರ ಚಮಕನ. ಸಿತಾರ ಚಮಕನ ಅಂತಂದ್ರೆ ನೋಡ್ರಿ, ಸಿತಾರ ಚಮಕನ ಅಂತಂದ್ರೆ ಭಾಗ್ಯ ಚಮಕನ ಅಂದರೆ ಅದೃಷ್ಟ ಕುಲಾಯಿಸಿತು ಎಂಬ ಅರ್ಥವನ್ನು ಕೊಡುತ್ತೆ. ಸಿತಾರ ಚಮಕನ ಅಂತಂದ್ರೆ ಭಾಗ್ಯ ಚಮಕನ ಎಂಬ ಅರ್ಥವನ್ನು ಕೊಡುತ್ತೆ. ಮುಂದಿನ ಎಕ್ಸಾಂಪಲ್ ನೋಡ್ರಿ, ಹವಾಸೆ ಬಾತೆ ಕರನ. ಗಾಳಿಯ ಜೊತೆ ಮಾತನಾಡು ಎಂಬ ಅರ್ಥ. ಹಾಗಾದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಬಹುತ್ ತೇಜ್ ದೌಡನ. ಬಹುತ್ ತೇಜ್ ದೌಡನ ಅಂದ್ರೆ ಗಾಳಿ ಎಷ್ಟು ಸ್ಪೀಡಾಗಿ ಹೋಗ್ತಿರ್ತದೆ ನೋಡ್ರಿ, ಆ ಗಾಳಿಯ ಜೊತೆ ನೀನು ಓಡು ಅಂದರೆ ಗಾಳಿಯ ವೇಗದಂತೆ ನೀನು ಕೂಡ ಓಡು ಅಂತ ಅರ್ಥವನ್ನು ಕೊಡುತ್ತೆ. ಗಾಳಿಯ ಹಾಗೆ ಅಂದರೆ ಗಾಳಿಯ ವೇಗದಂತೆ ನಿನ್ನ ನಡಿಗೆ ಇರಬೇಕು ಎಂಬ ಅರ್ಥವನ್ನು ಕೊಡುತ್ತೆ. ಆದರೆ ಮುಂದೆ ನೋಡ್ರಿ, ಹತಿಯಾರ ಡಾಲದೇನ. ಹತಿಯಾರ ಡಾಲದೇನ ಅಂದ್ರೆ ಹಾರ ಮಾನಲೇನ. ಈಗ ಯುದ್ಧ ಆಗಲಿ ಅಥವಾ ಯಾವುದೇ ಒಂದು ನೀವು ಕೆಲಸವನ್ನು ಮಾಡ್ತಿರ್ತೀರಿ, ನಿಮ್ಮ ಕೈಲಿ ಅಥವಾ ಸ್ಪೋರ್ಟ್ಸ್ ಅಂತ ಅನ್ಕೋರಿ, ಸ್ಪೋರ್ಟ್ಸ್ ಆಡ್ತಿರ್ತೀರಿ, ನೀವು ಸೋಲನ್ನು ಒಪ್ಕೊಳ್ತೀರಿ. ನಿಮ್ಮ ಕೈಲೇ ಪ್ರಯತ್ನ ಮಾಡಿ ನಿಮ್ಮ ಕೈಲೇ ಗೆಲ್ಲೋಕ್ಕಾಗಲ್ಲ, ಲಾಸ್ಟಿಗೆ ಸೋಲನ್ನು ಒಪ್ಕೊಳ್ಬೇಕಾದ ಸಂದರ್ಭ ಬರುತ್ತೆ. ಹಾಗಾಗಿ ಹತಿಯಾರ ಡಾಲದೇನ ಅಂದ್ರೆ ಇನ್ನೊಬ್ಬರಿಗೆ ನಾವು ಸೋಲನ್ನು ಒಪ್ಪಿಕೊಳ್ಳು ಎಂಬ ಅರ್ಥವನ್ನು ಅರ್ಥ ಕೊಡುತ್ತೆ. ಹಾರ ಮಾನಲೇನ ಅಥವಾ ಸೋಲು ಒಪ್ಪಿಕೊಳ್ಳು ಎಂಬ ಅರ್ಥವನ್ನು ಕೊಡುತ್ತೆ. ಮುಂದೆ ಹಾತ್ ಗೋ ಬೈಟನ ಅಥವಾ ಹಾತ್ ದೋ ಬೈಟನ ಅಂದರೆ ಖೋದೇನ ಕಳೆದುಕೊಳ್ಳುವುದು ಎಂಬ ಅರ್ಥವನ್ನು ಕೊಡುತ್ತೆ. ಅಂದರೆ ಕೈಯಾಗಿನ ಅದೃಷ್ಟ ಅಂದರೆ ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅಂತ ಹೇಳ್ತಿರ್ತಾರೆ ನೋಡ್ರಿ. ಕನ್ನಡದೊಳಗೆ ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಎಂಬ ಅರ್ಥವನ್ನು ಹೇಳ್ತಲ್ಲ. ಅಂದರೆ ಹಾತ್ ದೋ ಬೈಟನ ಅಂತಂದ್ರೆ ಖೋದೇನ ಅಂದರೆ ಕಳೆದುಕೊಳ್ಳು ಅಂದರೆ ಕೈಯಾಗಿಂದ ವಸ್ತು ಕಳೆದುಕೊಳ್ಳು ಎಂಬ ಅರ್ಥವನ್ನು ಕೊಡುತ್ತೆ. ಅದೇ ರೀತಿ ಮುಂದಿನ ಎಕ್ಸಾಂಪಲ್ ನೋಡ್ರಿ, ಹಾತ್ ಮಲನ ಅಥವಾ ಹಾತ್ ಮಲನ. ಹಾತ್ ಮಲನ ಅಂದರೆ ಪಶ್ಚಾತ್ತಾನ ಅಂದರೆ ಪಶ್ಚಾತ್ತಾಪ ಪಡುವು ಎಂಬ ಅರ್ಥವನ್ನು ಕೊಡುತ್ತೆ. ಹಾತ್ ಮಲನ ಅಂದರೆ ಪಶ್ಚಾತ್ತಾಪ ಪಡುವು ಎಂಬ ಪಶ್ಚಾತ್ತಾನ ಎಂಬ ಅರ್ಥವನ್ನು ಕೊಡುತ್ತೆ. ಮುಂದೆ ಎಕ್ಸಾಂಪಲ್ ನೋಡ್ರಿ, ಹಾತ್ ಭಾಟನ ಅಥವಾ ಹಾತ್ ಬಟಾನ. ಹಾತ್ ಬಟಾನ ಅಂದರೆ ಮದತ್ ಕರನ ಅಂದರೆ ಪ್ರಯತ್ನ ಸಹಾಯ ಮಾಡು ಎಂಬ ಅರ್ಥವನ್ನು ಕೊಡುತ್ತೆ. ನೋಡ್ರಿ, ಇನ್ನೊಬ್ಬರಿಗೆ ನೀವು ಹಸ್ತಲಾಘವ ಮಾಡಪ್ಪ, ಇನ್ನೊಬ್ಬರಿಗೆ ಕೈ ಕೊಡು ಅಂತ ಅರ್ಥ. ಅಂದರೆ ಇನ್ನೊಬ್ಬರಿಗೆ ಕೈ ಕೊಡು ಅಂದರೆ ಇನ್ನೊಬ್ಬರಿಗೆ ಸಹಾಯ ಮಾಡು, ಮದತ್ ಕರ್ನ ಅಥವಾ ಮದತ್ ಕರ್ನ ಅಂತೇಳಿ ಅರ್ಥವನ್ನು ಕೊಡುತ್ತೆ. ಮುಂದೆ ನೋಡ್ರಿ, ವಿಷ ಉಗಲನ ಅಥವಾ ವಿಷ್ ಉಗಲನ ಅಂತ ಅರ್ಥವನ್ನು. ವಿಷ್ ಉಗಲನ ಅಂತಂದರೆ ಬುರಾಯಿಕರನ ಕೆಟ್ಟ ಕೆಲಸವನ್ನು ಮಾಡು. ವಿಷ ಉಗುಳು ಅಂತಂದ್ರೆ ಯಾವುದೇ ಒಂದು ಯಾರಾದರೂ ಒಬ್ಬರು ಇನ್ನೊಬ್ಬರ ಬಗ್ಗೆ ಒಳ್ಳೇದು ಮಾತಾಡೋದು ಬಿಟ್ಟು ಇನ್ನೊಬ್ಬರ ಬಗ್ಗೆ ಬರೀ ಕೆಟ್ಟದಾಗಿ ಮಾತಾಡೋದು, ಇನ್ನೊಬ್ಬರ ಬಗ್ಗೆ ಕೆಟ್ಟ ವಿಚಾರವನ್ನು ಮಾತಾಡೋದು, ಅದನ್ನು ಏನಂತ ಕರೀತಾರಪ್ಪ ಅಂತಂದರೆ ವಿಷ ಉಗಲನ ಅಂತಂದರೆ ಬುರಾಯಿಕರನ, ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನು ಮಾತನಾಡುವಂಥ ಕಾರ್ಯವನ್ನು ವಿಷ ಉಗಲನ ಅಂತ ಕರೀತಾರೆ. ಇದರ ಅರ್ಥ ಬುರಾಯಿಕರನ. ಮುಂದೆ ನೋಡ್ರಿ, ಶ್ರೀ ಗಣೇಶ್ ಕರನ. ಶ್ರೀ ಗಣೇಶ್ ಕರನ ಅಂದರೆ ಗಣಪತಿ ಮಾಡೋದಂತ ಅರ್ಥ ಅಲ್ಲ,
ಇದರ ಅರ್ಥ ಕಾರ್ಯ ಶುರುಕರಣ ಅಂತ ಅರ್ಥವನ್ನು ಕೊಡುತ್ತೆ. ಕಾರ್ಯ ಶುರುಕರಣ, ಕಾರ್ಯ ಅಂದರೆ ಯಾವುದೇ ಒಂದು ಕಾರ್ಯ ಮಾಡಿರಿ ನೋಡ್ರಿ, ಅಥವಾ ಯಾವುದೇ ಒಂದು ಫಂಕ್ಷನ್ ಮಾಡಿರಿ, ಯಾವುದೇ ಒಂದು ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡಿರಿ, ಪೂಜೆ ಮಾಡಿರಿ ಅಂತ ತಿಳ್ಕೊರಿ. ನೀವು ಗಣೇಶನ ಸ್ತುತಿಯನ್ನು ಹೇಳಿ ಅದನ್ನು ಸ್ಟಾರ್ಟ್ ಮಾಡ್ತೀರಿ, ಹೌದಾ? ಗಣೇಶನ ಸ್ತುತಿ ಹೇಳಿ ಸ್ಟಾರ್ಟ್ ಮಾಡ್ತೀರಿ ಅಂದ್ರೆ ಶ್ರೀ ಗಣೇಶಕರ ಅಂದರೆ ಯಾವುದೇ ಒಂದು ಕಾರ್ಯವನ್ನು ಶುರು ಮಾಡು, ಪ್ರಾರಂಭ ಮಾಡು ಎಂಬ ಅರ್ಥವನ್ನು ಕೊಡುತ್ತೆ. ಕಾರ್ಯ ಶುರುಕರಣ, ಶ್ರೀ ಗಣೇಶಕರಣ ಅಂದರೆ ಕಾರ್ಯ ಶುರುಕರಣ ಎಂಬ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ, ಸಫೇದ್ ಜೂಟ್ ಬೋಲನ. ಸಫೇದ್ ಜೂಟ್ ಬೋಲ ಅಂದರೆ ಬಿಳಿ ಸುಳ್ಳು ಹೇಳು ಎಂಬ ಅರ್ಥವನ್ನು ಕೊಡಲ್ಲ. ಅದು ಸಫೇದ್ ಅಂದರೆ ಬಿಲ್ಕುಲ್ ಜೂಟ್ ಬೋಲನ, ಅವನು ಎಷ್ಟೇ ಸುಳ್ಳು ಹೇಳ್ತಾನೆ. ಎಷ್ಟು ಸುಳ್ಳು ಹೇಳ್ತಾನಪ್ಪ ಅಂತಂದ್ರೆ ನಿಮಗೆ ನಂಬಿಸ್ಲಿಕ್ಕೆ ಎಷ್ಟು ಸುಳ್ಳು ಹೇಳ್ತಿರ್ತಾನೆ ಗೊತ್ತಾ? ಆದರೆ ಅವನು ಅದು ಸತ್ಯವನ್ನು ಮಾತಾಡ್ತಿರ್ತಾನೆ, ಸತ್ಯವನ್ನು ಹೇಳಕ್ಕೆ ಬರ್ತಿರ್ತಾನೆ, ಇದು ನಿಜ ಅಂತೇಳಿ. ಬಟ್ ಅವ್ನು ಸುಳ್ಳು ಮಾತಾಡ್ತಿರೋದು ಎದ್ದು ಕಾಣುತ್ತೆ. ಅದನ್ನೇನು ಕರೀತಾರಪ್ಪ ಅಂದ್ರೆ ಬಿಲ್ಕುಲ್ ಜೂಟು ಬೋಲನ ಅಂದರೆ ಸಫೇದ್ ಜೂಟು ಬೋಲನ. ಇದರ ಅರ್ಥ ಬಿಲ್ಕುಲ್ ಜೂಟು ಬೋಲನ. ಅವ್ನು ನಿಮಗೆ ನಂಬಿಸೋಕ್ಕೆ ಎಷ್ಟು ಸುಳ್ಳನ್ನು ಸತ್ಯದ ರೂಪದಲ್ಲಿ ಹೇಳ್ತಿರ್ತಾನೆ, ಆದರೆ ಅದು ಸುಳ್ಳು ಅಂತೇಳಿ ನಿಮಗೆ ಕಣ್ಣು ಮುಂದೆ ಕಾಣ್ತಿರ್ತೈತಿ. ಅದನ್ನೇನು ಕರೀತಾರಪ್ಪ ಅಂತಂದ್ರೆ ಸಫೇದ್ ಜೂಟು ಬೋಲನ. ಇದರ ಅರ್ಥ ಬಿಲ್ಕುಲ್ ಜೂಟು ಬೋಲನ ಎಂಬ ಅರ್ಥವನ್ನು ಕೊಡುತ್ತೆ. ಬಿಲ್ಕುಲ್ ಜೂಟು ಬೋಲನ. ನೋಡ್ರಿ, ಇವೆಲ್ಲ ಎಕ್ಸಾಂಪಲ್ಸು ಹಿಂದಿನ ಎಕ್ಸಾಮಲ್ಲಿ ಆಗಿರೋದು ಮತ್ತು ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕೇವಲ SSC GDಯಲ್ಲಿ ಮಾತ್ರ ಅಲ್ಲ, CTET, TET, MTS ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಹಿಂದಿ ಗ್ರಾಮರ್ ಇತ್ತಂತಂದ್ರೆ ಮುಹಾವರೆ ಇದ್ದೇ ಇರ್ತವೆ. ಇವೆಲ್ಲ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಉದಾಹರಣೆ, ಜೊತೆಗೆ ಕ್ವಶನಲ್ಲಿ ಹಿಂದೆ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಆಗಿ ಹೋಗಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳು. ಇದನ್ನು ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಯಾವ ಶಿಫ್ಟಲ್ಲಿ ಯಾವ ಥರ ಕ್ವಶನ್ ಕೇಳಿದ್ರು ಅನ್ನೋದನ್ನು ಕೂಡ ವಿಡಿಯೋ ಮಾಡ್ತೀನಿ. ಇವಾಗ ಹಾಗೆ ಕ್ಲಾಸ್ ನೋಡ್ಕೊಂತ ಒಂದು ಲೈಕ್ ಮಾಡ್ತಿರ್ತೀರಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ಹೆಚ್ಚೆಚ್ಚು ಇದರ ಉಪಯೋಗ ಪಡ್ಕೊಡ್ರಿ ಅಂತ ಹೇಳ್ತಾ ನೋಡ್ರಿ ಮುಂದಿನ ಎಕ್ಸಾಂಪಲು ಸಬಕ್ ಸಿಕಾನ. ಸಬಕ್ ಸಿಕಾನ ಅಂದರೆ ದಂಡದೇನ, ಶಿಕ್ಷೆ ಕೊಡು ಎಂಬ ಅರ್ಥವನ್ನು ಕೊಡುತ್ತೆ. ಸಬಕ್ ಸಿಕಾನ ಅಂದರೆ ದಂಡದೇನ ಅಥವಾ ಶಿಕ್ಷೆ ಕೊಡು ಎಂಬ ಅರ್ಥವನ್ನು ಕೊಡುತ್ತೆ. ಮುಂದೆ ನೋಡ್ರಿ, ಸಿರ್ ಪರ್ ತಲವಾರ್ ಲಟಕನ. ಸಿರ್ ಪರ್ ತಲವಾರ್ ಲಟಕನ ಅಂದ್ರೆ ಖತ್ರಾ ಬನ ರಹನ. ಖತರಾ ಅಂದ್ರೆ ಅಪಾಯ, ಅಪಾಯಕ್ಕೆ ಎಡೆ ಮಾಡಿಕೊಡು ಎಂಬ ಅರ್ಥವನ್ನು ಕೊಡುತ್ತೆ. ಸಿರ್ ಪರ್ ತಲವಾರ ಲಟಕನ ಅಂತಂದ್ರೆ ಖತರಾ ಬನ ರಹನ ಅಂದರೆ ನಿಮಗೆ ನೀವೇ ಅಪಾಯ ತಂದುಕೊಳ್ಳೋದು ಎಂಬ ಅರ್ಥವನ್ನು ಕೊಡುತ್ತೆ. ಅಪಾಯವನ್ನು ತಂದಿಟ್ಟುಕೊಳ್ಳುವುದು ಎಂಬ ಅರ್ಥವನ್ನು ಕೊಡುತ್ತೆ. ಮುಂದೆ ನೋಡ್ರಿ, ಸಿರ್ ಮುಂಡಾತೆ ಹಿ ಆಲೆ ಪಡನ. ಸಿರ್ ಮುಂಡಾತೆ ಹಿ ಆಲೆ ಪಡನ ಅಂದ್ರೆ ಕಾರ್ಯ ಶುರು ಕರ್ತೆ ಹಿ ಬಾದ್ ಆನ ಅಂದ್ರೆ ಯಾವುದೇ ಒಂದು ಕಾರ್ಯವನ್ನು ಮಾಡ್ತಿರ್ತೀರಿ, ಕಾರ್ಯ ಶುರು ಕರ್ತೆ ಹಿ ಬಾಧಕನ ಅಂದ್ರೆ ಯಾವುದೇ ಒಂದು ಕೆಲಸವನ್ನು ಜಸ್ಟ್ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಿರ್ತೀರಿ, ಆ ಕಾರ್ಯ ಹಾಳಾಗತ್ತೆ ಅಥವಾ ಕಾರ್ಯಕ್ಕೆ ಏನೋ ಒಂದು ತೊಂದರೆ ಅಡ್ಡ ಬರುತ್ತಾ, ಅದರ ಅರ್ಥವನ್ನು ಇದು ಕೊಡುತ್ತೆ. ಅಂದರೆ ಯಾವುದೇ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ಲಿಕ್ಕೆ ಹೋಗ್ತಿರ್ತೀರಿ, ಬಟ್ ಆ ಕಾರ್ಯಕ್ಕೆ ಯಾವುದೇ ಒಂದು ಅಡ್ಡಿ ಬಂದು ಆ ಕಾರ್ಯ ಎಲ್ಲಿಗೆ ಸ್ಟಾಪ್ ಆಗುತ್ತಲ್ಲ, ಅದರ ಅರ್ಥ ಏನಪ್ಪ ಅಂತಂದ್ರೆ ಸಿರ್ ಮುಂಡಾತೆ ಹಿ ಆಲೆ ಬಡನ ಅಂದ್ರೆ ಕಾರ್ಯ ಶುರುವಾತ್ ಕರ್ತೆ ಹಿ ಬಾದ್ ಆನ ಅಂದರೆ ಯಾವುದೇ ಒಂದು ಕಾರ್ಯ ಮಾಡಕ್ಕೆ ಹೋಗ್ತೀರಿ, ಆ ಕಾರ್ಯ ಸಂಪೂರ್ಣವಾಗಿಲ್ಲ, ಏನೋ ಒಂದು ಅಡ್ಡಿ ಬಂದು ಆ ಕಾರ್ಯ ಅಥವಾ ಯಾವುದೇ ಒಂದು ಕೆಲಸ ಅಲ್ಲಿಗೆ ಸ್ಟಾಪ್ ಆಗುತ್ತಲ್ಲ, ಅದನ್ನು ಈ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ, ರಂಗೆ ಹಾತ್ ಪಕಡೆ ಜಾನ. ರೆಡ್ ಹ್ಯಾಂಡ್ ಆಗಿ ಸಿಗೋದು ಅಂತ ಅರ್ಥವನ್ನು ಕೊಡುತ್ತೆ ಇದು. ರಂಗೆ ಹಾತ್ ಪಕಡೆ ಜಾನ ಅಂದ್ರೆ ಅಪರಾಧ ಕರ್ತೆ ಹುಯೇ ಪಕಡೆ ಜಾನ ಅಂದರೆ ರೆಡ್ ಹ್ಯಾಂಡ್ ಆಗಿ ಯಾವುದೇ ಒಂದು ತಪ್ಪು ಕೆಲಸವನ್ನು ಮಾಡ್ತಿರ್ತೀರಿ, ಆ ತಪ್ಪು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಗ್ತಿರಲ್ಲ, ಇದರ ಅರ್ಥ ರಂಗೆ ಹಾತ್ ಪಕಡೆ ಜಾನ ಅಂದ್ರೆ ಅಪರಾಧ ಕರ್ತೆ ಹುಯೇ ಪಕಡೆ ಜಾನ ಅಂದ್ರೆ ಏನೋ ಒಂದು ತಪ್ಪು ಮಾಡ್ತಿರ್ತೀರಿ, ಅಲ್ಲಿ ಅವ್ರ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಗ್ತಿರಲ್ಲ, ಇದರ ಅರ್ಥವನ್ನು ಕೊಡುತ್ತೆ. ಮುಂದೆ ನೋಡ್ರಿ, ರಾಯಿ ಕಾ ಪಹಾಡ್ ಬನಾನ. ರಾಯಿ ಅಂತಲೂ ಅರ್ಥ ಕೊಡುತ್ತೆ ಅಥವಾ ರೂಯಿ ಅಂತಲೇ ಅರ್ಥ ಕೊಡುತ್ತೆ. ರೂಯಿ ಅಂದರೆ ಸಾಸಿವೆ ಎಂಬ ಅರ್ಥವನ್ನು ಕೊಡುತ್ತೆ. ರಾಯಿ ಕಾ ಪಹಾಡ್ ಬನಾನ ಅಂದ್ರೆ ಬಾತೇಕೋ ಅಥವಾ ಬಾತ್ಕೋ ಬಹುತ್ ಬಡಾನ ಅಂದರೆ ಒಂದು ಸಣ್ಣ ಮಾತಿರುತ್ತೆ, ಒಂದು ಸಾಸಿವೆ ಕಾಳಷ್ಟು ಮಾತಿರುತ್ತೆ, ಅದನ್ನು ಹೆಚ್ಚು ಮಾತನಾಡಿ ಆ ಮಾತನ್ನು ದೊಡ್ಡ ಮಾಡಿ ಜಗಳವನ್ನು ದೊಡ್ಡದು ಮಾಡೋದು ಎಂಬ ಅರ್ಥವನ್ನು ಕೊಡುತ್ತೆ. ರಾಯಿ ಕಾ ಪಹಾಡ್ ಬನಾನ ಅಂದರೆ ಚಿಕ್ಕ ಮಾತಿರುತ್ತೆ, ಆ ಮಾತಿಗೆ ಮಾತು ಬೆಳೆಸಿ ಅದನ್ನು ಜಗಳದ ರೂಪದಲ್ಲಿ ತರೋ ಕಾರ್ಯವನ್ನು ಏನು ಕರೀತಾರಪ್ಪ ಅಂತಂದರೆ ರಾಯಿ ಕಾ ಪಹಾಡ್ ಬನಾನ. ಇದರ ಅರ್ಥ ಬಾತೇಕೋ ಬಹುತ್ ಬಡಾನ ಅಂದರೆ ಸಣ್ಣ ಮಾತನ್ನು ಮಾತಿಗೆ ಬೆಳೆಸಿ ದೊಡ್ಡದಾಗಿ ಮಾಡಿ ಜಗಳ ರೂಪಕ್ಕೆ ತರುವುದನ್ನು, ಇದರ ಅರ್ಥವನ್ನು ಕೊಡುತ್ತೆ. ಹಾಗಾದರೆ ಮುಂದಿನ ನೋಡ್ರಿ,
ಲಕೀರ್ ಕಾ ಫಕೀರ್ ಹೋನಾ. ಲಕೀರ್ ಕಾ ಫಕೀರ್ ಹೋನಾ ಅಂದ್ರೆ ಪುರಾಣಿ ಪುರಾಣಿ ಪ್ರಥಾओं पर ಚಲನ ಅಂದರೆ ನಾವು ಯಾವುದೇ ರೀತಿಯಾದ ನೋಡಿರಲಿ ನಮ್ಮ ಭಾರತ ಒಂದು ವಿವಿಧತೆಯಲ್ಲಿ ಏಕತೆಯನ್ನು ಸಾರಿರ್ತಕ್ಕಂಥ ದೇಶ. ವಿವಿಧತೆಯಲ್ಲಿ ಏಕತೆ ಮತ್ತು ಸಾಂಸ್ಕೃತಿಕದಿಂದ ಕೂಡಿರ್ತಕ್ಕಂಥ ದೇಶ. ನಮ್ಮ ಏನೇ ಒಂದು ಪದ್ಧತಿಗಳಾಗಿರಲಿ, ರೀತಿ ರಿವಾಜುಗಳಾಗಿರಲಿ, ನೀತಿ ನಿಯಮಗಳು, ಸಂಪ್ರದಾಯಗಳನ್ನು ನಾವು ಹಿಂದೆ ನಮ್ಮ ಪೂರ್ವಜರು ಹಾಕಿ ಬಂದಿರತಕ್ಕಂಥ ನಿಯಮಗಳನ್ನು ಇಂದಿನೂ ಕೂಡ ನಾವು ಪಾಲಿಸ್ಕೊತಾ ಬಂದಿದ್ದೀವಿ. ಹೌದಾ? ಹಿಂದೆ ನಮ್ಮ ಪೂರ್ವಜರು ಹಾಕಿಕೊಂಡಂಥ ದಾರಿಯಲ್ಲೇ ನಾವು ಕೂಡ ಹಿಂದೆ ಕೆಲವು ಹಬ್ಬ ಆಚರಣೆಗಳನ್ನು ಮಾಡ್ಕೊತ ಬಂದಿದ್ದೀವಿ. ಅದನ್ನು ಏನು ಕರೀತಾರಪ್ಪ ಅಂತಂದರೆ ಲಕೀರ್ ಕಾ ಫಕೀರ್ ಹೋನಾ ಅಂದರೆ ಹಿಂದೆ ನಮ್ಮ ಪೂರ್ವಜರು ಹಾಕಿಕೊಂಡು ಬಂದಿರತಕ್ಕಂಥ ಮಾರ್ಗದಲ್ಲೇ ನಡೆಯೋದನ್ನು ಇದನ್ನು ಲಕೀರ್ ಕಾ ಫಕೀರ್ ಹೋನಾ ಅಂತ ಕರೀತಾರೆ. ಇದರ ಅರ್ಥ ಪುರಾಣಿ ಪ್ರಥಾओं पर ಚಲನ ಅಂದರೆ ಪ್ರಾಚೀನ ಕಾಲದಲ್ಲಿ ಹಾಕಿ ಇರ್ತಕ್ಕಂಥ ಮಾರ್ಗದಲ್ಲೇ ನಾವು ನಡೆಯೋದು ಎಂಬ ಅರ್ಥವನ್ನು ತಿಳಿಸುತ್ತಾ. ಹಾಗಾದರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ, ಲೋಹ ಲೇನಾ. ಲೋಹ ಲೇನಾ ಅಂದರೆ ಕಬ್ಬಿಣವನ್ನು ಖರೀದಿಸುತ್ತೋ ಅಥವಾ ಕಬ್ಬಿಣವನ್ನು ಖರೀದಿಸುವ ಎಂಬ ಅರ್ಥವನ್ನು ಕೊಡಲ್ಲ. ಇದರ ಅರ್ಥ ಮುಕಾಬಲಕರಣ. ಮುಕಾಬಲಕರಣ ಅಂದರೆ ಎದುರಿಸುವುದು, ಎದುರಾಳಿಯನ್ನು ಎದುರಿಸಿ ನಿಲ್ಲುವ ಎಂಬ ಅರ್ಥವನ್ನು ಕೊಡುತ್ತಾ. ಲೋಹ ಲೇನಾ ಅಂದರೆ ಸ್ಪರ್ಧೆ ಮಾಡುವುದು, ಒಬ್ಬರಿಗೆ ನೀವು ಯಾರಿಗೆ ಇನ್ನೊಬ್ಬರಿಗೆ ಕಾಂಪಿಟೇಷನ್ ಕೊಡೋದು ಎಂಬ ಅರ್ಥವನ್ನು ಕೊಡುತ್ತಾ. ಹಾಗಾದರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ, ಲಾಲ್ ಪೀಲಾ ಹೋನಾ. ಲಾಲ್ ಪೀಲಾ ಹೋನಾ ಅಂತಂದ್ರೆ ಬಹುತ್ ಕ್ರೋಧ ಕರಣ, ಇನ್ನೊಬ್ಬರ ಮೇಲೆ ಕೆಂಡ ಕಾರೋದು ಎಂಬ ಅರ್ಥವನ್ನು ಹೇಳ್ಕೊಡುತ್ತಿದ್ದು. ಲಾಲ್ ಪೀಲಾ ಅಂದರೆ ನೋಡ್ರಿ, ಕೋಪ ಬಂದಾಗ ನಮ್ಮ ಕಣ್ಣು ಕೆಂಪಾಗಿ ಕಾಣ್ತಿರ್ತವೆ. ಹೌದಾ? ಕಣ್ಣು ಕೆಂಪಾಗಿ ಕಾಣ್ತಾವೆ. ಇದರ ಅರ್ಥ ಬಹುತ್ ಕ್ರೋಧಕರಣ, ಇನ್ನೊಬ್ಬರ ಮೇಲೆ ತುಂಬ ಸಿಟ್ಟಾಗು ಎಂಬ ಅರ್ಥವನ್ನು ಕೊಡುತ್ತೆ. ತುಂಬ ಸಿಟ್ಟಾಗು, ಹೆಚ್ಚು ಕೋಪಗೊಳ್ಳು ಎಂಬ ಅರ್ಥವನ್ನು ಕೊಡುತ್ತೆ. ಮುಂದೆ ನೋಡ್ರಿ, ಲಹು ಕಾ ಘೂಂಟ್ ಪೀನಾ. ಲಹು ಕಾ ಘೂಂಟ್ ಪೀನಾ ಅಂದರೆ ಚುಪ್ಪಚಾಪ್ ಅಪಮಾನ ಸಹನ. ಈಗ ನಿಮಗೆ ಇನ್ನೊಬ್ಬರು ಎಷ್ಟೇ ಅವಮಾನ ಮಾಡ್ತಿರ್ತಾರೆ, ಅವರಿಗೆ ನೀವು ಪ್ರತ್ಯುತ್ತರವಾಗಿ ಮಾತಿಗೆ ಮಾತು ಕೊಟ್ಟು ಅವರಿಗೆ ಉತ್ತರ ಕೊಡೋಕೆ ಹೋಗಬಾರ್ದು. ನಿಮ್ಮ ಸಾಧನೆಯೇ ಅವರಿಗೆ ಉತ್ತರ ಆಗಿರಬೇಕು. ನಿಮಗೆ ತುಂಬ ಅವಮಾನ ಮಾಡ್ತಿರ್ತಾರೆ. ಎಕ್ಸಾಂಪಲ್ ಇದು ಹಳ್ಳಿಯೊಳಗೆ ತುಂಬ ನಡೆದಿರ್ತಾವೆ. ಕಟ್ಟಿ ಮಂದಿ ಮೇಲೆ ಕೂತಿರ್ತಾರಲ್ಲ, ಖಾಲಿ ಪಿಲಿ ಮಂದಿ. ಏನೋ ನಿನ್ನ ಟೆನ್ಷನ್ ಒಳಗೆ ನೀ ಏನೋ ಒಂದು ಸಾಧನೆ ಮಾಡಬೇಕು ಅಥವಾ ನಿನ್ನ ಲೈಫ್ ಒಳಗೆ ಏನೋ ಒಂದು ಅಚೀವ್ ಮಾಡ್ಬೇಕಂತ ಬಂದಿರ್ತಿದ್ಯಾ. ಏನು ಮಾಡ್ತಿದ್ಯಪ್ಪ, ಓದ್ತಾ ಇದೆಯಾ? 4 ವರ್ಷ ಆಯಿತು, 10 ವರ್ಷ ಆಯಿತು ಅಲ್ಲಿ ಕಾಂಪಿಟೇಟಿವ್ ಓದ್ಕೊತ ಕುಂತವ್ರೆ. ನೀವು ಹೋಗಿ ಒಂದು 2 ತಿಂಗಳಲ್ಲಿ, ಒಂದು 4-5 ತಿಂಗಳಲ್ಲಿ ಓದಿ ಏನು ಸಾಧನೆ ಮಾಡ್ತೀಯಾ, 1 ವರ್ಷದಲ್ಲಿ ಓದಿ ಏನು ಸಾಧನೆ ಮಾಡ್ತೀಯಾ, ಈ ರೀತಿಯಾಗಿ ನಿಮ್ಗೆ ಅವಮಾನ ಮಾಡ್ತಿರ್ತಾರೆ. ಅವಾಗ ನೀವು ಅವರಿಗೆ ಅಲ್ಲೇ ಉತ್ತರ ಕೊಡೋಕೆ ಹೋಗಬಾರ್ದು. ನಾನು ಮಾಡ್ತೀನಿ, ಹಂಗೆ ಮಾಡ್ತೀನಿ ಉತ್ತರ ಕೊಡೋಕೆ ಹೋಗಬಾರ್ದು. ನೀವು ಸುಮ್ಮನೆ ಅಲ್ಲಿ ಕೇಳಿಸ್ಕೊಂಡು ಸುಮ್ಮನೆ ಬರ್ತಾ ಇರಬೇಕು. ನಿಮ್ಮ ಸಾಧನೆಯೇ ಅವರಿಗೆ ಉತ್ತರವಾಗಿರಬೇಕು. ಈ ರೀತಿಯಾಗಿ ಯಾರೇ ನಿಮ್ಗೆ ಎಷ್ಟೇ ಅವಮಾನ ಮಾಡಲಿ, ಅವನನ್ನು ನೀವು ಸಹಿಸ್ಕೊಂಡು ಏನು ಸುಲಭವಾಗಿ ಹೋಗ್ತಿರ್ತೀರಿ ನೋಡ್ರಿ, ಸಹಿಸ್ಕೊಂಡು ವಾಪಸ್ ಉತ್ತರ ಕೊಡದೆ ನಿಮ್ಮ ಸಾಧನೆಯನ್ನು ಮಾಡಿ ತೋರಿಸ್ತಿರಲ್ಲ, ಇದರ ಅರ್ಥವನ್ನು ಕೊಡುತ್ತೆ. ಏನಪ್ಪ ಅಂತಂದರೆ ಲಹು ಕಾ ಘೂಂಟ್ ಪೀನಾ ಅಂದರೆ ಚುಪ್ಪಚಾಪ್ ಅಪಮಾನ ಸಹನ. ನಿಮ್ಗೆ ಯಾರೇ ಎಷ್ಟೇ ಅವಮಾನ ಮಾಡಿದರೂ ಅವರಿಗೆ ನೀವು ಏನು ಪ್ರತ್ಯುತ್ತರ ಕೊಡದೆ ಸುಮ್ಮನೆ ಸಹಿಸಿಕೊಳ್ಳುವುದು ಅಂತ ಅರ್ಥವನ್ನು ಕೊಡುತ್ತೆ. ಹಾಗಾದರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ, ಮುಖಿಯ ಮಾರನ ಅಂತ ಅರ್ಥ. ಮುಖಿಯ ಮಾರನ, ಇದರ ಅರ್ಥ ಏನಪ್ಪ ಅಂತಂದರೆ ಬೇಕಾರ ಬೈಟ ರಹನ. ಅಂದರೆ ಖಾಲಿಪಿಲಿ ಕೆಲಸ ಇದ್ದರೂ ಕೂಡ ಕೆಲಸ ಮಾಡದೆ ಖಾಲಿಪಿಲಿ ಇನ್ನೊಬ್ಬರಿಗೆ ಮಾತಾಡ್ಕೊತ ಹರಟೆ ಹೊಡ್ಕೊತ ಕೂತಿರ್ತಾರಲ್ಲ, ಬೇಕಾರ ಅಂದರೆ ಹರಟೆ. ಖಾಲಿಪಿಲಿ ಏನೂ ಯೂಸ್ ಇಲ್ಲದ ಕೆಲಸ ಮಾಡ್ಕೊತ ಇನ್ನೊಬ್ಬರ ಬಗ್ಗೆ, ಇನ್ನೊಬ್ಬರ ಜೀವನದ ಬಗ್ಗೆ ಅಥವಾ ಇನ್ನೊಬ್ಬರ ಲೈಫ್ ಬಗ್ಗೆ ಮಾತಾಡ್ಕೊತ ಕೆಟ್ಟದಾಗಿ ಮಾತಾಡ್ಕೊತ ಕುಂದ್ರೋದು. ಇದರ ಅರ್ಥ ಏನಪ್ಪ ಅಂದರೆ ಮುಖಿಯ ಮಾರನ ಅಂದರೆ ಬೇಕಾರ ಬೈಟೆ ರಹನ, ಖಾಲಿಪಿಲಿ ಕೂತ್ಕೊಳ್ಳೋದು, ಕೆಲಸ ಇದ್ದರೂ ಕೂಡ ಸುಮ್ಮನೆ ಹೇಡಿಯಾಗಿ ಕೂತ್ಕೊಳ್ಳೋದು ಎಂಬ ಅರ್ಥವನ್ನು ಕೊಡುತ್ತೆ. ಮುಂದೆ ನೋಡ್ರಿ, ಮನ್ ಮೈಲಾಕರಣ ಅಂತಂದರೆ ಅಪ್ರಸನ್ನ ಹೋನ, ಮನಸ್ಸು ಹಾಳು ಮಾಡ್ಕೊಳ್ಳೋದು, ಇನ್ನೊಬ್ಬರ ಬಗ್ಗೆ ಖಾಲಿಪಿಲಿ ವಿಚಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅಂತ ಅರ್ಥವನ್ನು ಕೊಡುತ್ತೆ. ಇನ್ನೊಬ್ಬರ ಬಗ್ಗೆ ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಬರೀ ಇದೆ ಅವ್ರವ್ರ ಬಗ್ಗೆ ಮಾತಾಡ್ಕೊತ ಸುಮ್ಮನೆ ಇಲ್ಲಿರ್ತಕ್ಕಂಥ ಯಾವುದೇ ಯೂಸ್ ಇರ್ತಕ್ಕಂಥ ವಿಷಯವನ್ನು ತಲೆ ಒಳಗೆ ತುಂಬಿಕೊಳ್ಳೋದು ಎಂಬ ಅರ್ಥವನ್ನು ಕೊಡುತ್ತೆ. ಮೈಲಾಕರಣ ಅಂದರೆ ಮನಸ್ಸನ್ನು ಹಾಳು ಮಾಡಿಕೊಳ್ಳೋದು ಎಂಬ ಅರ್ಥವನ್ನು ಕೊಡುತ್ತೆ. ಅಪ್ರಸನ್ನ ಹೋನ ಅಂದರೆ ಯಾವುದೇ ಒಂದು ವಿಷಯದೊಳಗೆ ಮಾತಾಡ್ಕೊತ ಸುಮ್ಮನೆ ಮನಸ್ಸು ಹಾಳು ಮಾಡ್ಕೊಳ್ಳೋದು, ಖುಷಿಯನ್ನು ಹಾಳು ಮಾಡ್ಕೊಳ್ಳೋದು ಎಂಬ ಅರ್ಥವನ್ನು ಕೊಡುತ್ತೆ. ಮುಂದೆ ನೋಡ್ರಿ, ಮೂಹಕಿ ಖಾನ ಕೈಯಾಗ, ಇದನ್ನು ನಮ್ಮ ಕನ್ನಡದೊಳಗೆ ಭಾಳ ಚಂದ ಹೇಳ್ತಾರೆ, ಕೈಯಾಗಿನ ತುತ್ತು ಬಾಯಿಗೆ ಬರಲಿಲ್ಲ, ಕೈಯ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಹೇಳ್ತಿರ್ತಾರೆ ನೋಡ್ರಿ. ಅವಕಾಶವನ್ನು ಸಿಕ್ಕಿದ್ದನ್ನು ಹಾಳು ಮಾಡ್ಕೊತಿರ್ತೀವಿ. ಹೌದಾ? ಇದರ ಅರ್ಥ ಮೂಹಕಿ ಖಾನ ಅಂದರೆ ಹಾರ ಜಾನ, ಸೋತು ಬಿಡೋದು.
ಅಂದರೆ ಕೈಯಲ್ಲೇ ಇರ್ತೈತಿ, ಏನೋ ಒಂದು ಅವಕಾಶ ಕೈಯಲ್ಲಿ ಸಿಕ್ಕಿರ್ತೈತಿ, ಅದನ್ನು ನಾವು ಉಪಯೋಗ ಮಾಡ್ಕೊಳ್ಳಲ್ಲ, ಅದನ್ನು ಕಳ್ಕೊಂಡ್ಬಿಟ್ಟಿರ್ತೀವಿ. ಸಿಕ್ಕ ಅವಕಾಶವನ್ನು ಯಾವತ್ತೂ ಕಳ್ಕೊಬಾರ್ದು. ಜೀವನದಲ್ಲಿ ನಾವು ಮಾಡೋ ದೊಡ್ಡ ತಪ್ಪ ಅಂತಂದರೆ ಯಾವುದೇ ಒಂದು ಅವಕಾಶ ಸಿಕ್ಕರೆ ಅದನ್ನು ಮೊದಲು ಉಪಯೋಗಿಸ್ಕೊಳ್ಳೋದು ಕಲಿಬೇಕು. ಸಮಯ ನಮಗಾಗಿ ಕಾಯಲ್ಲ, ನಾವೇ ಸಮಯವನ್ನು ಹುಡ್ಕೊಂಡು ಹೋಗಬೇಕು. ಇದರ ಅರ್ಥವನ್ನು ಕೊಡುತ್ತೆ. ಮುಹಕಿ ಖಾನ ಅಂದರೆ ಹಾರ್ ಜಾನ ಅಥವಾ ಸೋಲನ್ನು ಒಪ್ಪಿಕೊಳ್ಳುವುದು ಅಂದರೆ ಕೈಯಾಗಿನ ದೃಷ್ಟ ಅಥವಾ ಕೈಯಾಗಿನ ಕೆಲಸವನ್ನು ಕಳೆದುಕೊಳ್ಳುವುದು ಎಂಬ ಅರ್ಥವನ್ನು ಕೊಡುತ್ತೆ. ಮುಂದೆ ನೋಡ್ರಿ, ಮುಹಮೆ ಪಾನಿ ಆನ, ಬಾಯಲ್ಲಿ ನೀರು ಬರು. ಮುಹಮೆ ಪಾನಿ ಆನ, ಬಾಯಿಯಲ್ಲಿ ನೀರು ಬರು. ಇದರ ಅರ್ಥ ಲಾಲಚ್ ಹೋನ. ಲಾಲಚ್ ಹೋನ ಅಂದರೆ ಇನ್ನೊಂದು ಒಂದು ವಸ್ತುವಿನ ಮೇಲೆ ಅಥವಾ ಒಂದು ಯಾವುದೇ ವಸ್ತು ಆಗಿರಲಿ ಅಥವಾ ಒಂದು ವ್ಯಕ್ತಿ ಆಗಿರಲಿ ಅವುಗಳ ಮೇಲೆ ಹೆಚ್ಚು ಡಿಪೆಂಡ್ ಆಗೋದು ಅಥವಾ ಹೆಚ್ಚು ಆಸೆಯನ್ನು ಪಡೋದು, ಹೆಚ್ಚು ಆಸೆ ಪಡೋದನ್ನು ಏನಂತ ಕರೀತಾರಪ್ಪ? ಲಾಲಚ್ ಜಾನ ಅಂತ ಕರೀತಾರೆ. ಲಾಲಚ ಜಾನ ಅಂತ ಕರೀತಾರೆ. ಮುಂದಿನ ಅರ್ಥ ನೋಡ್ರಿ, ಮಕ್ಕಮಲ್ಲಿ ಜೂತೆ ಮಾರನ. ಮಕ್ಕಮಲ್ಲಿ ಜೂತೆ ಮಾರನ ಅಂದರೆ ಮಧುರ ಬಾತೇಸಿ ಅಪಮಾನಿತಕರನ. ಇವ್ರು ಯಾರಪ್ಪ ಅಂತಂದ್ರೆ, ನಾವು ಏನೇ ನಮ್ಮ ಫ್ರೆಂಡ್ಸ್ ಆಗಿರಲಿ ಅಥವಾ ಬೇರೆ ಯಾರೋ ಆಗಿರಲಿ ನಮ್ಮ ಬಗ್ಗೆ ಮಾತಾಡ್ತಿರ್ತಾರೆ, ಒಂಥರ ಕಾಮಿಡಿ ಮಾಡ್ಕೊತಾನೆ ಅಥವಾ ಜೋಕ್ ಮಾಡ್ಕೊತಾನೆ ನಮ್ಗೆ ಅಸಹ್ಯ ಮಾಡ್ತಿರ್ತಾರೆ ನೋಡ್ರಿ. ನಮಗೆ ಒಂಥರ ಮಾತಲ್ಲೇ ಒಳ್ಳೆ ಮಾತುಗಳನ್ನು ಆಡ್ತಿರ್ತಾರೆ, ಒಳ್ಳೆ ಮಾತುಗಳನ್ನು ಆಡ್ಕೊತಾನೆ ನಮ್ಗೆ ಅಸಹ್ಯ ಮಾಡ್ತಿರ್ತಾರೆ. ಇದರ ಅರ್ಥವನ್ನು ಕೊಡುತ್ತೆ. ಅಂದರೆ ಒಳ್ಳೆ ಮಾತುಗಳನ್ನು ಆಡ್ತಾನೆ ನಮಗೆ ಅವಮಾನವನ್ನು ಮಾಡುವುದು, ಜೋಕ್ ಮಾಡ್ತಾನೆ ನಮಗೆ ಇನ್ಸಲ್ಟ್ ಮಾಡ್ತಾರೆ, ಈ ಅರ್ಥವನ್ನು ಕೊಡುತ್ತೆ. ಮುಖ್ಯ ಮಕ್ಕಮಲ್ಲಿ ಜೂತೆ ಮಾರನ ಅಂದರೆ ಮಧುರ ಬಾತೇಸೆ ಅಪಮಾನಿತಕರಣ ಅಂದರೆ ಒಳ್ಳೆ ಮಾತಾಡ್ಕೊತಾನೆ ಕಾಮಿಡಿ ಮಾಡ್ಕೊತಾನೆ ಅಸಹ್ಯ ಮಾಡಿಬಿಡೋದು, ಕಾಮಿಡಿ ಮಾಡ್ಕೊತಾನೆ ಅವಮಾನ ಮಾಡಿಬಿಡೋದು. ಇದರ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಮುಂದಿನ ನೋಡ್ರಿ, ಮಿಟ್ಟಿ ಮೇ ಮಿಲಾನ. ಮಿಟ್ಟಿ ಮೇ ಮಿಲಾನ ಅಂದರೆ ನಷ್ಟಕರದೇನ ಅಂದರೆ ಅದರ ಯಾವುದೋ ಒಂದು ಕೆಲಸವನ್ನು ಹಾಳು ಮಾಡುವುದು ಅಂತ ಅರ್ಥ. ನಷ್ಟಕರದೇನ ಅಂದರೆ ಹಾಳು ಮಾಡುವುದು ಎಂಬ ಅರ್ಥ. ಮಿಟ್ಟಿ ಮೇ ಮಿಲ ಅಂದರೆ ಯಾವುದೇ ಒಂದು ಕೆಲಸ ಮಣ್ಣು ಮಾಡಿಬಿಟ್ಟ, ಎಲ್ಲ ನನ್ನ ಒಳ್ಳೆ ಕೆಲಸ ಏನೋ ಒಂದು ಮಾಡೋಕೆ ಹೋಗಿದೆ, ನನ್ನ ಕೆಲಸನೆಲ್ಲ ಮಣ್ಣಾಗಿ ಹಾಕಿಬಿಟ್ಟ, ಮಣ್ಣು ಎರಚಿಬಿಟ್ಟ ಅಂತ ಹೇಳ್ತಿರ್ತಾರೆ ನೋಡ್ರಿ. ಎಲ್ಲ ಮಣ್ಣು ಮಾಡಿಬಿಟ್ಟ ಅಂತ ಹೇಳ್ತಿರ್ತಾರೆ. ಅಂದರೆ ಇದರ ಅರ್ಥ ಯಾವುದೇ ಒಂದು ಕಾರ್ಯವನ್ನು ಮಾಡ್ತಿರ್ತಿರಲ್ಲ ಅದನ್ನು ಹಾಳು ಮಾಡುವುದು ಎಂಬ ಅರ್ಥ. ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಅದರ ಹಾಳು ಮಾಡುವುದು ಎಂಬ ಅರ್ಥವನ್ನು ಕೊಡುತ್ತೆ. ಹಾಗಾದರೆ ಮುಂದಿನ ನೋಡ್ರಿ, ಮೈದಾನ ಮಾರನ. ಮೈದಾನ ಮಾರನ ಅಂದರೆ ವಿಜಯ ಪ್ರಾಪ್ತಕರಣ. ಮೈದಾನ ಮಾರನ ಅಂದರೆ ಯುದ್ಧ ಅಥವಾ ಯಾವುದೇ ಒಂದು ಆಟವನ್ನು ಮಾಡುವಾಗ ನೀವು ಗೆಲ್ಲುವುದು ಅಂದರೆ ಹೋರಾಡಿ ಗೆಲ್ಲುವುದು ಎಂಬ ಅರ್ಥವನ್ನು ಕೊಡುತ್ತೆ. ಮೈದಾನ ಮಾರನ ಅಂದರೆ ವಿಜಯ ಪ್ರಾಪ್ತಕರಣ ಎಂಬ ಅರ್ಥವನ್ನು ಕೊಡುತ್ತೆ. ಮುಂದಿನ ಜಾಗ ನೋಡ್ರಿ, ಭಗುಲಾ ಭಗತ್. ಇದರ ಅರ್ಥ ಢೋಂಗಿ ವ್ಯಕ್ತಿ, ಢೋಂಗಿ ಬಾಬಾ ಅಂತ ಕರೀತಾರೆ ನೋಡ್ರಿ. ಭಗುಲಾ ಭಗತ್ ಅಂದರೆ ಢೋಂಗಿ ಬಾಬಾ ಅಂದರೆ ಸುಳ್ಳು ಹೇಳೋನು, ಸುಳ್ಳು ಹೇಳಿ ಇನ್ನೊಬ್ಬರಿಗೆ ಮೋಸವನ್ನು ಮಾಡುವವನು ಅಂತ ಅರ್ಥವನ್ನು ಕೊಡುತ್ತೆ. ಢೋಂಗಿ ಬಾಬಾ ಅಂದರೆ ಸುಳ್ಳು ಹೇಳಿ ಮೋಸ ಮಾಡುವ ವ್ಯಕ್ತಿ ಎಂಬ ಅರ್ಥವನ್ನು ಕೊಡುತ್ತೆ. ಮುಂದೆ ನೋಡ್ರಿ, ಬಂದರ್ ಜುಡಕಿ ಅಥವಾ ಬಂದರ್ ಗುಡಕಿ. ಬಂದರ್ ಗುಡಕಿ ಅಂದರೆ ದಿಕ್ಕಾವಟಿ ಧಮಕಿ. ಕೈಲಾಗಲ್ಲ ಬಟ್ ಧಮಕಿ ಆಗ್ತಿರ್ತಾರೆ ನೋಡ್ರಿ. ಬರೀ ಕೈಲಿ ಆಗದೆ ಇರೋರು ನಾನು ಹಂಗಿದ್ದೀನಿ, ನಾನು ಹಂಗೆ ಹೊಡಿತೀನಿ, ನಾನು ಹಿಂಗೆ ಹೊಡಿತೀನಿ, ಬರೀ ಹೆದರ್ಸೋದು, ಮಾತಲ್ಲೇ ಹೆದರ್ಸ್ಬಿಡೋದು. ಕೈಲಿ ಏನಾಗಲ್ಲ. ಏನೋ ನಮ್ಮ ಕನ್ನಡದೊಳಗೆ ಅದು ಭಾರಿ ಚಂದ ಮಾತಾಡ್ತಾರೆ ನೋಡ್ರಿ, ಆಡುಭಾಷೆ ಒಳಗೆ. ಬೊಗಳೋ ನಾಯಿ ಕಚ್ಚೋದಿಲ್ಲ ಅಂತ ಅರ್ಥವನ್ನು ಕೊಡುತ್ತೆ. ಗೊತ್ತಾ? ಬೊಗಳೋ ನಾಯಿ ಕಚ್ಚೋದಿಲ್ಲ, ಬರೀ ಬೊಗಳ್ತಿರ್ತೈತಿ, ಕಚ್ಚೋದು ಬರಲ್ಲ, ಹೆದರ್ಸ್ಬಿಡ್ತೈತಿ. ಅಂದರೆ ಸುಮ್ಮನೆ ಅವ್ರ ಕೈಲಿ ಏನೂ ಆಗಲ್ಲ, ದೊಡ್ಡ ಮಾತನಾಡಿ ಹೆದರಿಕೆ ಆಗೋದು, ಧಮಕಿ ಹಾಕೋದನ್ನ ಅರ್ಥವನ್ನು ಕೊಡುತ್ತೆ. ಬಂದರ್ ಗುಡಕಿ ಅಂದರೆ ಹೆದರಿಸೋದು, ಮಾತಿನಿಂದನೇ ಹೆದರಿಸುವುದು ಎಂಬ ಅರ್ಥವನ್ನು ಕೊಡುತ್ತೆ. ಮುಂದೆ ನೋಡ್ರಿ, ಬಾಯೇ ಹಾತ್ ಕಿ ಖೇಲ್. ತುಂಬ ಈಜಿ ಮತ್ತು ಹೆಚ್ಚು ರಿಪೀಟೆಡ್ ಆಗಿರ್ತಕ್ಕಂಥದ್ದು. ಬಾಯೇ ಹಾತ್ ಕಿ ಖೇಲ್ ಅಂದರೆ ಬಹುತ್ ಆಸಾನ್ ಕಾಮ್. ಈ ಕೆಲಸನ ನಾನು ಎಡಗೈಲೇ ಮಾಡಿ ಮುಗಿತೀನಿಲೇಪ್ಪ, ಒಂದೇ ಕೈಲೇ ಮಾಡಿ ಮುಗಿಸ್ತೀನಿಲೇಪ್ಪ ಅಂತ ಹೇಳ್ತಾರೆ ನೋಡ್ರಿ. ಬಾಯಿ ಹಾತ್ ಕಿ ಖೇಲ್ ಅಂದರೆ ಒಂದೇ ಕೈಲೇ ಮಾಡಿ ಮುಗಿಸ್ತೀನಿ, ನಾನು ಎಡಗೈಲಿ ಕೆಲಸ ಮಾಡಿ ಮುಗಿಸ್ತೀನಿ ಅದನ್ನು ಅಂತ ಹೇಳ್ತಿರ್ತಾರೆ. ಅಂದರೆ ತುಂಬ ಸರಳವಾದ ಕೆಲಸ. ಬಹುತ್ ಆಸಾನ್ ಕಾಮ್, ತುಂಬ ಸರಳವಾದ ಕೆಲಸ ಎಂಬ ಅರ್ಥವನ್ನು ಕೊಡುತ್ತೆ. ಮುಂದೆ ನೋಡ್ರಿ, ಬಾಲ್ ಬಚನ. ಬಾಲ್ ಬಚನ ಅಂದರೆ ಬಡಿ ಮುಷ್ಕಿಲ್ ಸೇ ಬಚನ. ತುಂಬ ಕ್ಷಣ ಮಾತ್ರದಲ್ಲಿ ಅಂದರೆ ತುಂಬ ಕೆಟ್ಟ ಪರಿಸ್ಥಿತಿಯಿಂದ ಪಾರಾಗಿ ಬಂದೆ, ತುಂಬ ಕಷ್ಟದಿಂದ ನಾನು ಪಾರಾಗಿ ಬಂದೆ ಎಂಬ ಅರ್ಥವನ್ನು ಕೊಡುತ್ತೆ. ಅಥವಾ ಯಾವುದೇ ಒಂದು ಅಪಘಾತದಲ್ಲಿ ಅಥವಾ ಯಾವುದೇ ಒಂದು ಕಷ್ಟದಿಂದ ಪಾರಾಗಿ ಬರುವುದು, ತುಂಬ ಕಠಿಣ ಪರಿಶ್ರಮದಿಂದ ಪಾರಾಗಿ ಬರುವುದು ಎಂಬ ಅರ್ಥವನ್ನು ಕೊಡುತ್ತೆ. ಬಾಲ್ ಬಚನ ಅಂದರೆ ಬಡಿ ಮುಷ್ಕಿಲ್ ಸೇ ಬಚನ ಎಂಬ ಅರ್ಥವನ್ನು ಕೊಡುತ್ತೆ. ಬಡಿ ಮುಷ್ಕಿಲ್ ಸೇ ಬಚನ ಎಂಬ ಅರ್ಥವನ್ನು ಕೊಡುತ್ತೆ.
ಮುಂದೆ ನೋಡ್ರಿ, ಬೀಗಿ ಬಿಲ್ಲಿ ಬನಾನ. ಬೀಗಿ ಬಿಲ್ಲಿ ಬನಾನ ಅಂದರೆ ಇದರರ್ಥ ಡರ್ ಕರ್ ದಬ್ ಜಾನ. ಡರ್ ಕರ್ ದಬ್ ಜಾನ ಅಂದರೆ ಸುಮ್ಮನೆ ಯಾರೋ ಇವರು ನಿಮ್ಮ ಬಗ್ಗೆ ಏನು ಹೇಳ್ತಿರ್ತಾರೆ, ಒಂದು ಸಣ್ಣ ಮಾತನ್ನು ಕೇಳಿ ಹೆದರ್ಕೊಂಡ್ಬಿಡೋದು, ಭಯಭೀತರಾಗೋದು ಎಂಬ ಅರ್ಥವನ್ನು ಕೊಡುತ್ತಾ. ಡರ್ ಕರ್ ದಬ್ ಜಾನ ಅಂದರೆ ನೀವು ಹೆದರ್ಕೊಂಡು ಯಾವುದೇ ಒಂದು ಕೆಲಸವನ್ನು ಮಾಡೋಕ್ಕೆ ಬಿಟ್ಟು ಬಿಡ್ತೀರಿ, ಯಾವುದೇ ನಿಮ್ಮ ಕೈಲಿ ಆಗಲ್ಲ ಅಂತೇಳಿ ಇನ್ನೊಬ್ಬರು ನಿಮ್ಗೆ ಹೆದರ್ಸ್ತಾರೆ, ಯಾವುದೋ ನಿಮ್ಮ ಕೈಲಿ ಆಗಲ್ಲ, ಬಿಡ್ಲೇಪ್ಪ ಅದು ಮಾಡೋಕ್ಕಾಗಲ್ಲ, ಬಿಡ್ಲೇಪ್ಪ ಅಂತ ಹೇಳ್ಬಿಡ್ತಾರೆ. ನೀವು ಹೌದಲ್ಲ, ಇದು ನನ್ನ ಕೈಲಾಗಲ್ಲ, ಅವರೇ ಹೇಳ್ತಾರಂದ್ರೆ ನನ್ನ ಕೈಲಾಗಲ್ಲ ಅಂದರೆ ಸೋಲೊಪ್ಕೊಂಡ್ಬಿಡೋದು ಎಂಬ ಅರ್ಥವನ್ನು ಕೊಡುತ್ತೆ. ಮುಂದೆ ನೋಡ್ರಿ, ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬೈಸ್ಗೆ ಆಗೆ. ಬೈಸ್ ಅಂದರೆ ಕೋಣ. ಬೈಸ್ಗೆ ಆಗೆ ಬಿನ್ ಬಜಾನ. ಇದನ್ನು ಕನ್ನಡದೊಳಗೆ ಎಷ್ಟು ಚಂದ ಐತಪ್ಪ ಅಂತಂದರೆ, ಕೋಣದ ಮುಂದೆ ಕಿನ್ನರಿ ಬಾರಿಸು ಎಂಬ ಅರ್ಥವನ್ನು ಹೇಳ್ತದೆ ನೋಡಿ. ಕೋಣದ ಮುಂದೆ ಕಿನ್ನರಿ ಬಾರಿಸು ಎಂದು ಹೇಳ್ತಿರ್ತಾರೆ ದೊಡ್ಡವರು. ಅಂದರೆ ಮೂರ್ಖೋ ಉಪದೇಶದೇನ. ಮೂರ್ಖಕೋ ಉಪದೇಶದೇನ. ನೀವು ಇನ್ನೊಬ್ಬರಿಗೆ ಏನೋ ಒಂದು ಉಪದೇಶ ಮಾಡೋಕೆ ಹೋಗ್ತಿರ್ತಾರೆ, ಏನೋ ಒಂದು ಒಳ್ಳೆ ಕಾರ್ಯದ ಬಗ್ಗೆ ಹೇಳಕ್ಕೆ ಹೋಗ್ತಿರ್ತೀರ, ಅವ್ನ ಬಗ್ಗೆ ಹಿಂಗೆ ಮಾಡಪ್ಪ, ಲೈಫ್ ಒಳಗೆ ಹಿಂಗೆ ಮಾಡಿದ್ರೆ ಹಿಂಗಾಗತ್ತೆ ಅಂತೇಳಿ. ಬಟ್ ಅವ್ನ ತಲೆಗೆ ಹಾಕೊಳಕ್ಕೆ ಹೋಗಲ್ಲ. ಯಾಕೆ ಹೇಳ್ರಿ, ನೀವು ಹೇಳ್ತಿರ್ತಕ್ಕಂಥ ಉಪದೇಶ ಅವನಿಗೆ ಅವಶ್ಯಕತೆಯೇ ಇಲ್ಲ. ನೀವು ಇನ್ನೊಬ್ಬರನ್ನ ಸುಧಾರಿಸ್ಬೇಕಂತೇಳಿ ನೀವು ಏನೇ ಮಾಡೋಕೆ ಹೋಗ್ರಿ, ಅವನು ತಲೆಗೆ ಹಾಕ್ಕೊಳ್ಳಲ್ಲ. ಅವನು ನೀವು ಹೇಳಿದ ಮಾತನ್ನು ತಲೆಗೆ ಹಾಕ್ಕೊಳ್ಳಲ್ಲ. ಈ ರೀತಿಯಾಗಿ ಇದರ ಅರ್ಥವನ್ನು ಕೊಡುತ್ತಂದರೆ ಬೈಸ್ಕಿ ಆಗಿ ಬಿನ್ ಬಜಾನ ಅಂದರೆ ಕೋಣದ ಮುಂದೆ ಕಿನ್ನರಿ ಬಾರಿಸು. ಅಂದರೆ ಅವ್ನಿಗೆ ಎಷ್ಟೇ ಒಳ್ಳೆಯ ಮಾತುಗಳನ್ನು ಹೇಳ್ರಿ, ಅವನ ಜೀವನದ ಬಗ್ಗೆ ಅದನ್ನು ಅವ್ರ ಬಗ್ಗೆ ತಲೆಗೆ ಕೆಡಿಸ್ಕೊಳ್ಳಲ್ಲ. ಇದರರ್ಥ ಮೂರ್ಖಕೋ ಉಪದೇಶದೇನ ಎಂಬ ಅರ್ಥವನ್ನು ಕೊಡುತ್ತೆ. ಬೈಸ್ಕಿ ಆಗಿ ಬಿನ್ ಬಜಾನ ಅಂದರೆ ಮೂರ್ಖಕೋ ಉಪದೇಶದೇನ ಎಂಬ ಅರ್ಥವನ್ನು ಕೊಡುತ್ತೆ. ಮುಂದೆ ನೋಡ್ರಿ, ಪಾಪಡ್ ಬೇಲನ. ಪಾಪಡ್ ಬೇಲನ ಅಂದರೆ ಬಹುತ್ ಕಷ್ಟ ಉಟಾನ. ಬಹುತ್ ಕಷ್ಟ ಊಟ, ತುಂಬ ಕಷ್ಟವನ್ನು ಅಥವಾ ತುಂಬ ಕಠಿಣ ಪರಿಶ್ರಮದಿಂದ ಕೆಲಸವನ್ನು ಮಾಡು ಎಂಬ ಅರ್ಥವನ್ನು ಕೊಡುತ್ತೆ. ಅಂದರೆ ತುಂಬ ಕಷ್ಟವನ್ನು ಹುರು ಎಂಬ ಅರ್ಥವನ್ನು ಕೊಡುತ್ತೆ. ಪಾಪಡ್ ಬೇಲನ ಅಂದರೆ ಬಹುತ್ ಕಷ್ಟ ಉಟಾನ, ತುಂಬ ಕಷ್ಟದಿಂದ ಬೆಳೆದು ಬಂದನಪ್ಪ ಅಂತ ಹೇಳ್ತಿರ್ತಾರೆ ನೋಡ್ರಿ. ಅವನಿಗೆ ತುಂಬ ಕಷ್ಟದ ಕೆಲಸಗಳಿವೆ, ತುಂಬ ಜವಾಬ್ದಾರಿಗಳಿವೆ ಅಂತ ಹೇಳ್ತಿರ್ತಾರೆ. ಮುಂದೆ ನೋಡ್ರಿ, ಪಾವ್ ಉಕಡನ. ಮುಂದಿನ ಎಕ್ಸಾಂಪಲ್ ನೋಡ್ರಿ, ಪಾವ್ ಉಕಡನ ಅಂದರೆ ಹಾರ್ಕರ್ ಭಾಗಜಾನ. ಕನ್ನಡದೊಳಗೆ ಇದನ್ನು ಕಾಲ್ ಕಿತ್ತ ಅಂತ ಹೇಳ್ತಿರ್ತಾರೆ ನೋಡ್ರಿ. ಯಾವುದೇ ಒಂದು ಕೆಲಸ ಮಾಡ್ತಿರ್ತೀರಿ ಅಥವಾ ಆಟ ಆಡೋಕೆ ಹೋಗ್ತಿರ್ತಾರೆ ಅನ್ಕೋರಿ, ಕ್ರಿಕೆಟ್ ಆಡ್ತಿರ್ತೀರಿ ಅಥವಾ ಯಾವುದೇ ಒಂದು ನಿಮ್ಗೆ ಇಷ್ಟವಾದ ಆಟ ಆಡ್ತಿರ್ತೀರಿ, ಅದು ನಿಮ್ಮ ಕೈಲಿ ಆಗಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ನಾವು ಸೋಲ್ತೀವನ್ನ ಗೊತ್ತಾಗ್ಬಿಡುತ್ತಲ್ಲ, ಅವಾಗ ಅದನ್ನು ಅರ್ಧಕ್ಕೆ ಬಿಟ್ಟು ಹೋಗ್ಬಿಡೋದು. ಯಾವುದೇ ಒಂದು ಕೆರ ಮಾಡ್ತಿರ್ತೀರಿ, ನನ್ನ ಕೈಲಿ ಆಗಲ್ಲ ಅಂಥೇಳಿ ಸೋಲೊಪ್ಪಿಕೊಂಡು ಬಿಟ್ಟು ಹೋಗುವುದು, ಓಡಿ ಹೋಗುವುದು ಎಂಬ ಅರ್ಥವನ್ನು ಕೊಡುತ್ತೆ. ಪಾವ್ ಉಕಡನ ಅಂದರೆ ಹಾರ್ಕರ್ ಭಾಗಜಾನ, ಸೋಲೊಪ್ಪಿಕೊಂಡು ಓಡಿ ಹೋಗುವು ಎಂಬ ಅರ್ಥವನ್ನು ಕೊಡುತ್ತೆ. ಮುಂದೆ ನೋಡ್ರಿ, ಪೀಠ ದಿಕಾನ ಅಂದರೆ ಯುದ್ಧ ಸೆ ಭಾಗಜಾನ. ಇದು ಕೂಡ ಸೋಲನ್ನು ಒಪ್ಪಿಕೊಳ್ಳುವು ಎಂಬ ಅರ್ಥವನ್ನು ಕೊಡುತ್ತೆ. ಪೀಠ ದಿಕಾನ ಅಂದರೆ ಹೇಡಿಯಾಗಿ ಓಡಿ ಹೋಗು, ಯುದ್ಧನೇ ಮಾಡೋದಿಲ್ಲ ಅಥವಾ ಪ್ರಯತ್ನನೇ ಪಡೋದಿಲ್ಲ, ನನ್ನ ಕೈಲಿ ಆಗಲ್ಲಪ್ಪ ಅಂತೇಳಿ ಬಿಟ್ಟು ಹೋಗ್ಬಿಡು, ಇದರ ಅರ್ಥವನ್ನು ಕೊಡುತ್ತಾ. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ಪೀಠ್ ತಪತಪಾನ. ಪೀಠ್ ತಪತಪಾನ ಅಂದರೆ ಶಬಾಶಿದೇನ, ಬೆಂತಟ್ಟು, ಹುರಿದುಂಬಿಸು ಅಂತ ಅರ್ಥವನ್ನು ಕೊಡುತ್ತೆ. ಇದ್ರು ಪೀಠ್ ತಪ್ತಪ ಅಂದರೆ ಬೆಂತಟ್ಟು, ಇನ್ನೊಬ್ಬರಿಗೆ ಪ್ರೋತ್ಸಾಹಿಸು, ಹುರಿದುಂಬಿಸು, ಬೆಂತಟ್ಟು ಹೇಳ್ತಾರೆ, ಆಗತ್ತೆ, ನಿನ್ನ ಕೈಲಾಗತ್ತೆ, ಮಾಡಪ್ಪ ಅಂತೇಳಿ ಇನ್ನೊಬ್ಬರು ನಿಮಗೆ ಸಪೋರ್ಟ್ ಮಾಡ್ತಿರ್ತಾರೆ ನೋಡ್ರಿ. ಶಬಾಶಿದೇನ ಅಂದರೆ ಶಬಾಸ್, ನಿನ್ನ ಕೈಲಾಗತ್ತೆ, ಮಾಡು, ನೀನು ಮಾಡೇ ಮಾಡ್ತೇನೆ, ನೀ ಸಾಧನೆ ಏನೋ ಒಂದು ಮಾಡೋಕ್ಕೆ ಹೋಗ್ತಿದ್ಯಾ, ಸಾಧನೆ ಮಾಡೇ ಮಾಡ್ತೀಯ, ಆಗತ್ತೆ ನಿನ್ನ ಕೈಲಿ ಅಂತೇಳಿ ಹುರಿದುಂಬಿಸ್ತಾರಲ್ಲ, ಅದನ್ನು ಪೀಠ್ ತಪ್ತಪ ಅಂದರೆ ಬೆಂತಟ್ಟು ಎಂಬ ಅರ್ಥವನ್ನು ಕೊಡುತ್ತೆ. ಬೆಂತಟ್ಟು ಅಂದರೆ ನಿಮಗೆ ಪ್ರೋತ್ಸಾಹಿಸು, ಹುರಿದುಂಬಿಸು ಎಂಬ ಅರ್ಥವನ್ನು ಕೊಡುತ್ತೆ. ಮುಂದೆ ನೋಡ್ರಿ, ಪೇಂಟ್ ಮೇ ಚೂ ಹಾಕುವುದನ. ಇದು ಬಂದಿತ್ತು ಅನ್ಸುತ್ತೆ, ಎಕ್ಸಾಂಪಲ್ ಒಂದು ಹಿಂದಿನ ಸ್ಲೈಡಲ್ಲಿ ಬಂದಿರ್ಬೋದು, ಇದು ಮತ್ತೆ ರಿಪೀಟ್ ಆಗೈತಿ. ಬಹುತ್ ಭೂಕ್ ಲಗನ ಅಂದರೆ ಹೊಟ್ಟೆಯೊಳಗೆ ಇಲಿ ಒದ್ದಾಡತಾವ ಅಂತ ಹೇಳ್ತಿರ್ತೀವಿ ನೋಡ್ರಿ. ಹೊಟ್ಟೆಯೊಳಗೆ ಇಲ್ಲಿ ಒದ್ದಾಡತಾವ ಅಂತ ಹೇಳಿ ಅಂದರೆ ತುಂಬ ಹೊಟ್ಟೆ ಹಸಿವಾಗು ಎಂಬ ಅರ್ಥವನ್ನು ಕೊಡುತ್ತೆ. ಮುಂದೆ ನೋಡ್ರಿ, ಫೂಲನ ಸಮಾನ ಅಂದರೆ ಬಹುತ್ ಪ್ರಸನ್ನ ಹೋನ. ಫೂಲಾನ ಸಮಾನ ಅಂದರೆ ಇದು ನೋಡ್ರಿ, ತುಂಬ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್, ಇದು ಹೆಚ್ಚು ಇಂಪಾರ್ಟೆಂಟ್ ಇದು ಕ್ವಶನು. ಯಾಕಂದರೆ ಆಲ್ಮೋಸ್ಟ್ ಎಕ್ಸಾಂಪಲಲ್ಲಿ ತುಂಬ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ಇದು. ಫೂಲನ ಸಮಾನ ಅಂದರೆ ಬಹುತ್ ಪ್ರಸನ್ನ ಹೋನ ಅಂದರೆ ತುಂಬ ಖುಷಿಯಾಗಿ, ಹೆಚ್ಚು ಖುಷಿಗೊಳ್ಳು, ತುಂಬ ಪುಲಕಿತನಾಗು, ಖುಷಿಯಾಗು ಎಂಬ ಅರ್ಥವನ್ನು ಕೊಡುತ್ತೆ. ಮತ್ತು ನೋಡ್ರಿ, ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಕಾಶ್ ಪಾತಾಲ್ ಏಕಕರಣ. ಇದು ಕೂಡ ಹೆಚ್ಚು ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನು. ಇದು ಕೂಡ
ಹೆಚ್ಚು ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನು. ಇದನ್ನು ನಾನು ಯಾವ ಎಕ್ಸಾಮಲ್ಲಿ ಯಾವ ಶಿಫ್ಟಲ್ಲಿ ಯಾವ್ಯಾವ ಕ್ವಶನ್ ಬಂದಿದ್ದಾವೆ ಅನ್ನೋದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಅದನ್ನು ಸಿಲೆಬಸ್ ಮುಗಿದ ತಕ್ಷಣ ಒಂದಿನ ಪ್ರೀವಿಯಸ್ ಕ್ವಶನ್ ಪೇಪರ್ ಅದನ್ನು ವಿಡಿಯೋ ಮಾಡ್ತೀವಲ್ಲ ಅದರಲ್ಲಿ ನೋಡೋಣ ಅಂತ. ಹಾಗಾದರೆ ಇದರ ಅರ್ಥ ನೋಡ್ರಿ, ಆಕಾಶ್ ಪಾತಾಲ್ ಏಕಕರಣ ಅಂದರೆ ಕಠಿಣ ಪರಿಶ್ರಮಕರಣ. ಆಕಾಶ ಭೂಮಿ ಒಂದೇ ಮಾಡು, ಎಷ್ಟೇ ಕಷ್ಟ ಬಂದರೂ ಅದನ್ನು ಬಿಡಲಾರ್ದ ಕಠಿಣ ಪರಿಶ್ರಮವನ್ನು ಮಾಡಿ ಅವನು ಸಾಧನೆಯನ್ನು ಮಾಡ್ತಾನಲ್ಲ ಅದರ ಅರ್ಥವನ್ನು ಕೊಡುತ್ತೆ. ಆಕಾಶ್ ಪಾತಾಲ್ ಏಕಕರಣ ಅಂದರೆ ಕಠಿಣ ಪರಿಶ್ರಮಕರಣ ಎಂಬ ಅರ್ಥವನ್ನು ಕೊಡುತ್ತೆ. ಆಗ ಬಬುಲ ಹೋನ, ಇದು ಕೂಡ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ತುಂಬ 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 ಸಲ ರಿಪೀಟ್ ಆಗಿದೆ, ಹೆಚ್ಚು ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್. ಆಗ ಬಬುಲಾ ಹೋನ ಅಂದರೆ ಇದು ಬಹುತ್ ಅಧಿಕ ಕ್ರೋಧಿತ್ ಹೋನ ಅಥವಾ ತುಂಬ ಕೋಪಗೊಳ್ಳು. ಕನ್ನಡದೊಳಗೆ ಕಣ್ಣು ಕೆಂಪಾಗು ಅಂತ ಕರೀತಾರೆ ನೋಡ್ರಿ. ನಮಗೆ ಸಿಟ್ಟು ಬಂದಾಗ ನಮ್ಮ ಕಣ್ಣು ಫುಲ್ ಕೆಂಪಾಗಿರುತ್ತೆ. ಇದರರ್ಥ ಬಹುತ್ ಕ್ರೋಧಿತ್ ಹೋನ ಅಥವಾ ಅಧಿಕ ಕ್ರೋಧಿತ್ ಹೋನ ಅಂತ ಅರ್ಥವನ್ನು ಕೊಡುತ್ತೆ. ಬಹುತ್ ಅಥವಾ ಅಧಿಕ್ ಕ್ರೋಧ ಹೋನ ಅಂದರೆ ತುಂಬ ಕೋಪಗೊಳ್ಳು ಎಂಬ ಅರ್ಥವನ್ನು ಕೊಡುತ್ತೆ. ಮುಂದಿನ ಎಕ್ಸಾಂಪಲ್ ನೋಡ್ರಿ, ಆಗಮೆ ಘೀಡಾಲನ. ಇದು ಕೂಡ ರಿಪೀಟೆಡ್ ಆಗಿದೆ ಅಂತ ಅನ್ಸುತ್ತೆ. ಇದು ಕೂಡ ಹಿಂದಿನ ಸ್ಲೈಡಲ್ಲಿ ಹೇಳಿದ್ದೀನಿ. ಆಗಮೆ ಘೀಡಾಲನ ಅಂದರೆ ಉರಿಯೋ ಬೆಂಕಿಯಲ್ಲಿ ತುಪ್ಪ ಸುರಿಯೋದು. ಕ್ರೋಧಕ್ಕೋ ಬಡಾನ ಅಥವಾ ಜಗಳಕ್ಕೋ ಬಡಾನ ಎಂಬ ಅರ್ಥವನ್ನು ಕೊಡುತ್ತೆ. ಮುಂದೆ ನೋಡ್ರಿ, ಆಸ್ತಿನ್ ಕಾ ಸಾಂಪ್. ಆಸ್ತಿನ್ ಕಾ ಸಾಂಪ್ ಇದು ಕೂಡ ತುಂಬ 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 ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನು. ಆಸ್ತಿನ್ ಕಾ ಸಾಂಪ್ ಅಂದರೆ ಕಪಟಿ ಮಿತ್ರ, ಮಿತ್ರದ್ರೋಹಿ ಅಂತ ಕರೀತಾರೆ ನೋಡ್ರಿ. ನಮ್ಮ ಜೊತೆನೇ ಇದ್ದು ನಮ್ಮದೇ ಎಲ್ಲ ಬಳಸ್ಕೊಂಡು ನಮ್ಮನ್ನು ಯೂಸ್ ಮಾಡಿಕೊಂಡು ನಮಗೆ ಮೋಸ ಮಾಡಿ ಬೆನ್ನಿಗೆ ಚೂರಿ ಹಾಕೋರು ಅಂತ ಹೇಳ್ತಾರೆ ನೋಡಿ. ಆಸ್ತಿನ್ ಕಾ ಸಾಂಪ್ ಅಂದರೆ ಕಪಟಿ ಮಿತ್ರ. ಇವರು ನಮ್ಮ ಜೊತೆನೇ ಇರ್ತಾರೆ, ಎಲ್ಲ ನಮ್ಮವ್ರ ಥರನೇ ಇರ್ತಾರೆ. ಏನೇ ಇದ್ದರೂ ಕೂಡ ನಮ್ಮ ಜೊತೆನೇ ಶೇರ್ ಮಾಡ್ತಿರ್ತಾರೆ, ನಮ್ಮ ಜೊತೆನೇ ಇರ್ತಾರೆ. ಲಾಸ್ಟಿಗೆ ನಮಗೆ ಬೆನ್ನಿಗೆ ಚೂರಿ ಹಾಕಿ ಹೋಗ್ತಾರೆ. ಕನ್ನಡದೊಳಗೆ ಇದನ್ನು ತುಂಬ ಚೆಂದ ಕರೀತಾರೆ, ಉಂಡು ಮನಿಗೆ ಜಂತಿ ಎಣಿಸಿದ್ರು ಅಂತ ಹೇಳಿ. ಅಂದರೆ ಯಾರು ಹೆಲ್ಪ್ ಮಾಡಿರ್ತಾರಲ್ಲ ಅವರಿಗೆ ಮೋಸ ಮಾಡಿ ಹೋಗು ಎಂಬ ಅರ್ಥವನ್ನು ಕೊಡುತ್ತೆ. ಮುಂದೆ ನೋಡ್ರಿ, ಇತಿಸ್ತ್ರೀ ಹೋನ. ಇತಿಸ್ತ್ರೀ ಹೋನ ಅಂದರೆ ಅಂತ ಹೋನ ಯಾ ಸಮಾಪ್ತ ಹೋನ ಅಂದರೆ ಮರಣ ಹೊಂದು ಅಥವಾ ಸಾವನ್ನಪ್ಪು ಎಂಬ ಅರ್ಥವನ್ನು ಕೊಡುತ್ತೆ. ಇತಿಸ್ತ್ರೀ ಹೋನ ಅಂದರೆ ಅಂತ ಹೋನ ಯಾ ಸಮಾಪ್ತ ಹೋನ, ಸಾವು ಅಥವಾ ಮರಣವನ್ನು ಹೊಂದು ಎಂಬ ಅರ್ಥವನ್ನು ಕೊಡುತ್ತೆ. ಇನ್ನೊಂದು ಲಾಸ್ಟ್ ಎಕ್ಸಾಂಪಲ್ ನೋಡ್ರಿ, ಇಂಟ್ ಸೆ ಇಂಟ್ ಬಜಾನ. ಇಂಟ್ ಸೆ ಇಂಟ್ ಬಜಾನ ಅಂದರೆ ಪೂರಿ ತರಹ ನಷ್ಟಕರದೇನ. ಯಾವುದೇ ಒಂದು ಕೆಲಸವನ್ನು ಮಾಡೋಕ್ಕೆ ಹೋದರೆ ಅದನ್ನು ಸಂಪೂರ್ಣವಾಗಿ ಹಾಳು ಮಾಡು ಎಂಬ ಅರ್ಥವನ್ನು ಕೊಡುತ್ತೆ. ಈ ರೀತಿಯಾಗಿ ನಾವು ಇವತ್ತಿನ ತರಗತಿಯಲ್ಲಿ ಮುಹಾವರೆ ಎಂಬ ಟಾಪಿಕನ್ನು ನೋಡಿದ್ವಿ. ಇದು ನಿಮಗೆ ಹೆಚ್ಚು ಇಂಪಾರ್ಟೆಂಟು, ಹೆಚ್ಚು ರಿಪೀಟೆಡ್ ಆಗಿರ್ತಕ್ಕಂಥ ಎಕ್ಸಾಂಪಲ್ ತೊಗೊಂಡು ನಾನು ವಿಡಿಯೋ ಮಾಡಿದ್ದೀನಿ. ಇನ್ನು ಹೆಚ್ಚು ವಿಡಿಯೋಗಳು ಬರ್ತಾವೆ. ದಯವಿಟ್ಟು ನಾನು ಮತ್ತೆ ಪ್ರೀವಿಯಸ್ ಕ್ವಶನ್ ಪೇಪರ್ ಬಿಡಿಸುವಾಗ ನೋಡ್ತೀನಿ, ಅದನ್ನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಇವಾಗ ಇದು ನಿಮ್ಮ ಕ್ಲಾಸ್ ಇಷ್ಟ ಆಗಿದ್ರೆ ಎಲ್ಲರೂ ಇದನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೂ ಇದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸೋಣ. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ